ನಮಸ್ಕಾರ ಸ್ನೇಹಿತರೆ, ಒಂದು ಪುಟ್ಟ ಹಂದಿ ಮರಿ ಕುರಿಗಳನ್ನ ಕಾಯೋಕೆ ಸಾಧ್ಯನಾ? ಕೇವಲ ಮನುಷ್ಯರು ತಿನ್ನೋಕೆ ಅಂತ ಇರೋ ಪ್ರಾಣಿ ಅಸಹ್ಯ ಅಂತೆಲ್ಲ ಅನಿಸ್ಕೊಂಡ್ರು ಕೂಡ ತನ್ನ ಯೋಗ್ಯತೆ ಏನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಪ್ರೂವ್ ಮಾಡಿದ ಒಂದು ಪುಟ್ಟ ಹಂದಿ ಮರಿಯ ಇಂಟ್ರೆಸ್ಟಿಂಗ್ ಕತೆ ಇದು. ಮೇಲ್ನೋಟಕ್ಕೆ ಇದು ಪ್ರಾಣಿಗಳು ಮಾತಾಡೋ ಒಂದು ನಾರ್ಮಲ್ ಕಾಮಿಡಿ ಮೂವಿ ಅಂತ ಅನಿಸ್ಬೋದು, ಆದ್ರೆ ಇದರ ಒಳಗಿರೋ ಎಮೋಷನ್, ಸಮಾಜ ಹಂದಿಗಳ ಬಗ್ಗೆ ಕ್ರಿಯೇಟ್ ಮಾಡಿರೋ ರೂಲ್ಸ್ ನ ಬ್ರೇಕ್ ಮಾಡುವಂತ ಸ್ಟೋರಿ ಲೈನ್ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. 1995ರಲ್ಲೇ ಈ ಮೂವಿ $250 ಮಿಲಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಈಗಿನ ರೇಟ್ಗೆ ಲೆಕ್ಕ ಹಾಕಿದ್ರೆ 2,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ಮೂವಿಯಲ್ಲಿ ಆಕ್ಟ್ ಮಾಡಿದ ನಂತರ ಮಾಂಸ ತಿನ್ನೋದನ್ನೇ ಬಿಟ್ಟಿರ್ತಾರೆ. ಇಡೀ ಅಮೆರಿಕಾದಲ್ಲಿ ಹಂದಿ ಮಾಂಸದ ಮಾರಾಟ 20% ಅಷ್ಟು ಕಡಿಮೆ ಆಗಿತ್ತು ಈ ಮೂವಿ ರಿಲೀಸ್ ಆದ್ಮೇಲೆ. ಅಷ್ಟಕ್ಕೂ ಈ ಮೂವಿಯ ಹೆಸರೇನು ಅಂದ್ರೆ 1995ರಲ್ಲಿ ರಿಲೀಸ್ ಆಗಿದ್ದ ಬೇಬ್. ನಿಮ್ಮಲ್ಲಿ ಎಷ್ಟು ಜನ ಈ ಮೂವಿ ಚಿಕ್ಕವರಿದ್ದಾಗ ನೋಡಿದಿರೋ ಗೊತ್ತಿಲ್ಲ ಸ್ನೇಹಿತರೆ. ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಮೂವಿ ಟಿವಿಯಲ್ಲಿ ತುಂಬಾನೇ ಸಲ ನೋಡಿದ್ದೆ. ಇಂಗ್ಲಿಷ್ ಅರ್ಥ ಆಗ್ತಿರ್ಲಿಲ್ಲ, ಸುಮ್ನೆ ಕಣ್ಣು ಬಾಯಿ ಬಿಡ್ಕೊಂಡು ನೋಡೋದು. ಈಗ ಮತ್ತೆ ಈ ಮೂವಿ ನೋಡಿ ಆ ದಿನಗಳು ನೆನಪಾಯ್ತು. ಈ ವಿಡಿಯೋ ಅಲ್ಲಿ ಈ ಮೂವಿಯ ಕಥೆಯನ್ನ ಸಂಪೂರ್ಣವಾಗಿ ನೋಡಿ ಆಮೇಲೆ ಕೊನೆಯಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಕೂಡ ಹೇಳ್ತೀನಿ ಸ್ನೇಹಿತರೆ. ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಹಾರರ್ ಮೂವೀಸ್ ಬಗ್ಗೆ ವಿಡಿಯೋ ನೋಡಿದಿರಾ, ಈಗ ಚೇಂಜ್ ಇರ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇ ಖುಷಿಯಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸ್ನೇಹಿತರೆ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ನೀವೇ ನನಗೆ ಸಹಾಯ ಮಾಡಬೇಕು ಈಗ. ಸೊ ಮೂವಿಯ ಕಥೆಯನ್ನ ಒಬ್ರು ನರೇಟರ್ ಅಂದ್ರೆ ನಿರೂಪಕ ಹೇಳ್ತಾ ಹೋಗ್ತಾರೆ. ಸೇಮ್ ಮನೆಯಲ್ಲಿ ಹಿರಿಯರು ಮಕ್ಕಳಿಗೆ ಕತೆ ಹೇಳೋ ರೀತಿ. ಈಗ ಈ ಕಥೆಯನ್ನ ನೀವು ದೊಡ್ಡ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಕ್ಟರಿ ಫಾರ್ಮ್ ನ ತೋರಿಸ್ತಾರೆ. ಹಳ್ಳಿಗಳಲ್ಲಿ ಹಂದಿಗಳನ್ನ ಸಾಕಿರ್ತಾರಲ್ಲ, ಆ ರೀತಿ ಫಾರ್ಮ್ ಅಲ್ಲ ಇದು. ಯಾವುದೋ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಒಂದು ದೊಡ್ಡ ಫ್ಯಾಕ್ಟರಿ ತರ ಇದೆ. ಇದರ ಒಳಗೆ ಸಾವಿರಾರು ಹಂದಿಗಳು, ಹಂದಿ ಮರಿಗಳನ್ನ ಕೂಡ ಕೂಡ್ ಹಾಕಿರ್ತಾರೆ. ಓಡಾಡೋಕು ಜಾಗ ಇರಲ್ಲ. ಸೂರ್ಯನ ಕಿರಣಗಳು ಒಳಗೆ ಮಿಸ್ ಆಗು ಬರಲ್ಲ. ಈ ಕತ್ತಲೆ ಪ್ರಪಂಚದಲ್ಲೇ ಹಂದಿಗಳು ಬೆಳೀತವೆ. ಹಂದಿಗಳು ಅಂದ್ರೆ ಯಾರು ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಅವುಗಳಿಗೆ ಜೀವ ಇದೆ ಅನ್ನೋದನ್ನ ನೋಡದೆ ಅವುಗಳ ಜೊತೆ ತುಂಬಾನೇ ಕ್ರೂರವಾಗಿ ನಡ್ಕೊಂತಾ ಇರ್ತಾರೆ. ಈಗ ಈ ಫ್ಯಾಕ್ಟರಿ ಫಾರ್ಮ್ ಒಳಗೆ ಕೆಲಸದವರು ಬಂದು ಇನ್ನೂ ಮರಿಗಳಿಗೆ ಹಾಲು ಕುಡಿಸ್ತಾ ಇರೋ ತಾಯಿ ಹಂದಿಗಳಿಗೆ ಕರೆಂಟ್ ಶಾಕ್ ಕೊಡ್ತಾ ಒಂದು ಟ್ರಕ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂದ್ರೆ ಮಾಂಸದ ಅಂಗಡಿಗಳಿಗೆ, ಕಸಾಯಿ ಖಾನೆಗಳಿಗೆ. ಒಂದು ಮರಿ ಹೋಗ್ತಾ ಇರೋ ತನ್ನ ತಾಯಿಯನ್ನ ನೋಡ್ತಾ ದುಃಖದಲ್ಲಿ ಅಳ್ತಾ ಇದ್ದಾನೆ. ನರೇಟರ್ ಇಲ್ಲೇನ್ ನಡೀತಾ ಇದೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ಹೇಳ್ತಾರೆ ಸ್ನೇಹಿತರೆ. ಹಂದಿಗಳನ್ನ ಕಸಾಯಿಖಾನೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ. ಸ್ವರ್ಗಕ್ಕೆ ಹೋಗ್ತಾ ಇದ್ದಾವೆ, ಮತ್ತೆ ಹಂದಿಗಳಿಗೆ ಯಾವುದೇ ತೊಂದರೆ ಆಗಲ್ಲ, ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಕಾರಣ ಈ ಕ್ರೂರವಾದ ಪ್ರಪಂಚದಲ್ಲಿ ಬದುಕೋದಕ್ಕಿಂತ ಸಾವಿನ ನಂತರ ಸ್ವರ್ಗದಲ್ಲಿ ನೆಮ್ಮದಿಯಾಗಿರೋದು ಒಳ್ಳೇದು ಅಂತ. ಹಿಂದೆನೆ ಒಬ್ಬ ವ್ಯಕ್ತಿ ಕುರಿಮರಿ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ದಾನೆ. ಫಾರ್ಮ್ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ಇವನ ಫ್ರೆಂಡೇ ಆಗಿರೋದ್ರಿಂದ ಒಂಟಿಯಾಗಿ ದುಃಖದಲ್ಲಿ ಕೂತಿದ್ದ ಈ ಹಂದಿ ಮರಿಯನ್ನೇ ಚೀಲದ ಒಳಗೆ ಹಾಕಿ ಕೊಡ್ ಕಳಿಸ್ತಾನೆ. ದುಡ್ಡು ಕೂಡ ಇಸ್ಕೊಳ್ಳಲ್ಲ. ಬೆಲೆ ಇಲ್ದೇ ಇರೋ ನಿಷ್ಪ್ರಯೋಜಕ ಪ್ರಾಣಿ ಇದು, ತಗೊಂಡ್ ಹೋಗು ಅಂತ ಕೊಟ್ ಕಳಿಸ್ತಾನೆ. ಯಾಕೆ ಈ ವ್ಯಕ್ತಿ ಹಂದಿ ಮರಿನ ತಗೊಂಡ್ ಹೋಗ್ತಾ ಇದ್ದಾನೆ ಅಂದ್ರೆ ಅಗ್ರಿಕಲ್ಚರಲ್ ಶೋಗೆ. ನಮ್ಮಲ್ಲಿ ಕೃಷಿ ಮೇಳ ಎಲ್ಲ ನಡೆಯುತ್ತಲ್ಲ, ಅದೇ ರೀತಿ ಈ ಶೋ ಕೂಡ. ಹಂದಿ ಮರಿಯ ವೇಟ್ ಗೆಸ್ ಮಾಡೋ ಒಂದು ಗೇಮ್ ಆಡ್ಸೋಕೆ ಈ ವ್ಯಕ್ತಿ ತಗೊಂಡ್ ಬಂದಿರೋದು. ಯಾರು ಹಂದಿ ಮರಿಯ ತೂಕ ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಅವರಿಗೆ ಹಂದಿಯನ್ನೇ ಗಿಫ್ಟ್ ಆಗಿ ಕೊಡ್ತಾರೆ. ರೈತ ಆರ್ಥರ್ ಮತ್ತೆ ಅವನ ಹೆಂಡತಿ ಎಸ್ಮೆ ಇಬ್ಬರು ಇಲ್ಲಿಗೆ ಬಂದಿದ್ದಾರೆ. ಆರ್ಥರ್ಗೆ ಹಂದಿ ಕಿರ್ಚಾಡ್ತಿರೋ ಶಬ್ದ ಕೇಳಿಸ್ತು. ನೋಡೋಕೆ ಅಂತ ಬಂದಾಗ ಇವ್ರಿಗೆನೆ ವೆಯ್ಟ್ ಗೆಸ್ ಮಾಡೋಕೆ ಹೇಳ್ತಿದ್ದಾರೆ. ಗೆದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಹಬ್ಬದ ಊಟಕ್ಕೆ ಹಂದಿ ಚೆನ್ನಾಗಿರುತ್ತೆ ಅಂತ. ಆರ್ಥರ್ಗೆ ಗೆಲ್ಲೋ ಆಸೆ ಏನೂ ಇಲ್ಲ. ಇವರು ಹೇಳಿದ್ರು ಅಂತ ಸುಮ್ನೆ ವೆಯ್ಟ್ ಗೆಸ್ ಮಾಡಿ ಹೆಂಡತಿ ಜೊತೆ ಮನೆಗೆ ಬಂದು ಮಗಳು ಮೊಮ್ಮಗಳು ಎಲ್ಲ ಕ್ರಿಸ್ಮಸ್ಗೆ ಅಂತ ಮನೆಗೆ ಬರ್ತಿದ್ದಾರೆ. ಹಾಗಾಗಿ ಮೊಮ್ಮಗಳಿಗೋಸ್ಕರ ಆರ್ಥರ್ ಸಣ್ಣ ಮನೆಯ ಮಾಡೆಲ್ ತಯಾರಿಸ್ತಾ ಇದ್ದಾರೆ. ಇದೇ ಸಮಯಕ್ಕೆ ನೀವು ಹಂದಿ ಮರಿಯ ವೆಯ್ಟ್ ಕರೆಕ್ಟ್ ಆಗಿ ಗೆಸ್ ಮಾಡಿ ಹಂದಿ ಮರಿಯನ್ನ ಗೆದ್ದಿದ್ದೀರಾ, ಬಂದು ಇಸ್ಕೊಂಡ್ ಹೋಗಿ ಅಂತ ಫೋನ್ ಬಂತು. ಆರ್ಥರ್ ಹೋಗಿ ಎತ್ತಾಕೊಂಡ್ ಬರ್ತಾರೆ. ಹಂದಿ ಮರಿಯನ್ನ ಕೊಟ್ಟಿಗೆ ಒಳಗೆ ಬಿಟ್ಟು ಹೋಗೋದನ್ನ ನೋಡಿದ ಆರ್ಥರ್ ಸಾಕಿದ್ದ ನಾಯಿ ಮರಿಗಳು ತಮ್ಮ ತಾಯಿ ಫ್ಲೈ ಹತ್ರ ಹೋಗಿ, ಅಮ್ಮ ಈ ಹಂದಿಗಳ ತರ ನಮ್ಮನ್ನ ಕೂಡ ಮನುಷ್ಯರು ತಿನ್ಕೊಂತಾರ ಅಂತ ಕೇಳಿದಾಗ ಫ್ಲೈ, ಇಲ್ಲ ಕಣ್ರಪ್ಪ, ಕುರಿ, ಬಾತುಕೋಳಿ, ಹಂದಿಗಳನ್ನ ಮಾತ್ರ ನಮ್ಮ ಬಾಸ್ ತಿನ್ನೋದು, ನಮ್ಮನ್ನೆಲ್ಲ ತಿನ್ನಲ್ಲ, ಹೋಗ್ರಿ ಅಂತ ಕಳಿಸ್ತಾಳೆ. ನಂತರ ಫ್ಲೈ ಮಕ್ಕಳ ಜೊತೆ ಹಂದಿನ ನೋಡೋಕೆ ಅಂತ ಬಂದಾಗ ನಿನ್ ಹೆಸರೇನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾನೆ. ನಿಮ್ಮಮ್ಮ ನಿನ್ನ ಏನಂತ ಕರಿತಾ ಇದ್ರು ಅಂತ ಫ್ಲೈ ಕೇಳಿದಾಗ ಬೇಬ್ ಅಂತ ಕರಿತಾ ಇದ್ರು ಅಂತಾನೆ. ಈಗಿನಿಂದ ನಾವು ಕೂಡ ಇವನನ್ನ ಬೇಬ್ ಅಂತಾನೆ ಕರೆಯೋಣ ಸ್ನೇಹಿತರೆ. ಬೇಬ್ ಅಮ್ಮ ಬೇಕು ಅಂತ ಅಳೋಕೆ ಶುರು ಮಾಡಿದಾಗ ಫ್ಲೈ ಇವನಿಗೆ ಸಮಾಧಾನ ಮಾಡಿ, ನಿನ್ನಷ್ಟೇ ವಯಸ್ಸಾಗಿದ್ದಾಗ ನಾನು ನನ್ನ ತಾಯಿಯಿಂದ ದೂರ ಆದೆ, ನನ್ನ ಮಕ್ಕಳು ಕೂಡ ಇನ್ನ ಕೆಲವು ದಿನಗಳಲ್ಲೇ ನನ್ನಿಂದ ದೂರ ಹೋಗ್ತಾರೆ, ಅದನ್ನ ನಾವು ಚೇಂಜ್ ಮಾಡೋಕ್ ಆಗಲ್ಲ, ಅಡ್ಜಸ್ಟ್ ಆಗ್ಬೇಕು ಅಷ್ಟೇ, ಆಗೋವರೆಗೂ ನಾನು ನಿನ್ನ ನೋಡ್ಕೊಂತೀನಿ
ಮಾಡ್ತೀನಿ ಅಂತ ಹೇಳ್ತಾಳೆ. ಇದೇ ಸಮಯಕ್ಕೆ ಫ್ಲೈನ ಗಂಡ ರೆಕ್ಸ್ ಬಂದ. ಇವನು ಸ್ವಲ್ಪ ಸ್ಟ್ರಿಕ್ಟ್, ಕೋಪ ಜಾಸ್ತಿ. ಫ್ಲೈ ಸ್ವಲ್ಪ ದಿನ ಬೇಬ್ ನಮ್ ಜೊತೆನೆ ಇರ್ಲಿ ಅಂತ ಹೇಳಿದಾಗ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿ ಹೋಗ್ತಾನೆ ರೆಕ್ಸ್. ಮುಂದಿನ ದಿನ ಸೂರ್ಯೋದಯ ಆಗ್ಬೇಕಾದ್ರೆ ಒಂದು ಹುಂಜ ಅರ್ಜೆಂಟ್ ಆಗಿ ಮನೆ ಮೇಲೆ ಹೋಗ್ತಾ ಇದ್ದಾನೆ. ಆದ್ರೆ ಇವನ್ಗಿಂತ ಮುಂಚೆನೆ ಫರ್ಡಿನ್ಯಾಂಡ್ ಅನ್ನೋ ಬಾತುಕೋಳಿ ಕೋಳಿ ತರ ಕೂಗ್ತಾ ಇದೆ. ಅದಕ್ಕೆ ನನ್ ಕೆಲ್ಸ ಇವನ್ ಮಾಡ್ತಾವನಲ್ಲ ಅಂತ ಹುಂಜ ಅರ್ಜೆಂಟ್ ಆಗಿ ಬಂದಿದ್ದು. ಫರ್ಡಿನ್ಯಾಂಡ್ಗೆ ಎಲ್ಲಿ ಬಾಸ್ ತನ್ನನ್ನ ಕುಯ್ಕೊಂಡು ತಿಂತಾರೋ ಅಂತ ಭಯ. ಅದಕ್ಕೆ ಬೆಳಗ್ಗೆ ಕೂಗಿ ಎಲ್ಲರನ್ನ ಎಚ್ಚರಗೊಳಿಸೋ ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಳ್ಳೋಕೆ ನೋಡ್ತಿದ್ದಾನೆ. ಫರ್ಡಿನ್ಯಾಂಡ್ ನ ಕರ್ಕಶವಾದ ಶಬ್ದ ಕೇಳಿ ಆರ್ಥರ್ನ ಹೆಂಡತಿ ಎಸ್ಮೆ ಮತ್ತೆ ಬೇಬ್ ಕೂಡ ಗಾಬರಿಯಾಗಿ ಎದ್ದೇಳ್ತಾರೆ. ಬೇಬ್ ಯಾರಿಗ್ ಏನಾಯ್ತು ಅಂತ ಕೇಳಿದಾಗ ಏನು ಆಗಿಲ್ಲ, ಫರ್ಡಿನ್ಯಾಂಡ್ ಸ್ವಲ್ಪ ಹಾಗೆ ಅಂತ ಹೇಳ್ತಾಳೆ ಫ್ಲೈ. ಹಿಂದೆನೆ ಆರ್ಥರ್ ನಾಯಿಗಳಿಗೆ ಊಟ ಹಾಕೋಕೆ ಅಂತ ವಿಜಲ್ ಹೊಡೆದು ಮನೆ ಒಳಗೆ ಕರ್ದ. ಇವರ ಜೊತೆ ಬೇಬ್ ಕೂಡ ಮನೆ ಹತ್ರ ಬಂದಾಗ ಫ್ಲೈ ಬರೀ ನಾಯಿ ಮತ್ತೆ ಬೆಕ್ಕುಗಳಿಗೆ ಮಾತ್ರ ಮನೆ ಒಳಗೆ ಎಂಟ್ರಿ, ನೀನು ಬರೋ ಹಾಗಿಲ್ಲ ಅಂದಾಗ ಯಾಕೆ ಅಂತ ಬೇಬ್ ಕೇಳ್ತಾನೆ. ಇಲ್ಲಿರೋ ರೂಲ್ಸೇ ಹಾಗೆ, ಕಾರಣ ಎಲ್ಲ ಗೊತ್ತಿಲ್ಲ ಅಂತ ಫ್ಲೈ ಹೇಳಿ ಒಳಗೆ ಹೋಗ್ತಾಳೆ. ಬೇಬ್ಗೆ ಬೇಜಾರಾಯ್ತು. ಬದುಕಿದ್ದಾಗ ಹಂದಿ ಮನೆ ಒಳಗೆ ಬರೋ ಹಾಗಿಲ್ಲ, ಅದೇ ಸಾವನ್ನಪ್ಪಿದ ನಂತರ ಮಾಂಸ ಒಳಗೆ ತಗೊಂಡ್ ಹೋಗ್ಬೋದು ಅನ್ನೋದು ಮನುಷ್ಯರ ಲಾಜಿಕ್ ಇಲ್ದೇ ಇರೋ ಲಾಜಿಕ್. ಬೇಬ್ ಕಿಟಕಿಯಿಂದ ಒಳಗೆ ಏನ್ ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋಗಿ ಕೆಳಗೆ ಬಿದ್ದ. ನಂತರ ಎಸ್ಮೆ ಬೇಬ್ಗೆ ಊಟ ತಗೊಂಡ್ ಬಂದು ಹೊರಗೆ ಹಾಕಿ, ಚೆನ್ನಾಗಿ ಊಟ ತಿನ್ಬೇಕು, ನಿನ್ನನ್ನ ನಾವು ತಿನ್ನೋ ಅಷ್ಟ್ರಲ್ಲಿ ದಪ್ಪುಗೆ ಸ್ವಾದಿಷ್ಟಕರವಾಗಿರ್ಬೇಕು ಅಂತ ಹೇಳಿ ಹೋಗ್ತಾಳೆ. ಎಲ್ಲ ಆದ್ಮೇಲೆ ಫ್ಲೈ, ರೆಕ್ಸ್ ಮತ್ತೆ ಇವರ ಮಕ್ಕಳೆಲ್ಲ ಆರ್ಥರ್ ಜೊತೆ ಕುರಿ ಕಾಯೋಕೆ ಅಂತ ಹೊರಟಿದ್ದಾರೆ. ಮತ್ತೆ ಬೇಬ್ ಇವರ ಹಿಂದೆ ಹೋಗ್ತಾ ಇರೋದ್ರಿಂದ ಫ್ಲೈ, ನಾವು ಮಾತ್ರ ಹೋಗ್ತೀವಿ, ಕುರಿಗಳನ್ನ ನೋಡ್ಕೊಳ್ಳೋದು ನಮ್ ಕೆಲ್ಸ, ನೀನು ಇಲ್ಲೇ ಇರು ಅಂತ ಬಿಟ್ಟು ಹೋಗ್ತಾರೆ. ರೆಕ್ಸ್, ಫ್ಲೈ ಎಲ್ಲ ಬಾರ್ಡರ್ ಕಾಲಿ ಬ್ರೀಡ್ ಸ್ನೇಹಿತರೆ, ಅಂದ್ರೆ ಹರ್ಡಿಂಗ್ ಡಾಗ್ಸ್. ಕುರಿಗಳನ್ನ ನೋಡ್ಕೊಳ್ಳೋದೇ ಇವುಗಳ ಕೆಲಸ. ಬೇಬ್ ಮತ್ತೆ ಬೇಜಾರ್ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಒಂದು ಸಣ್ಣ ಶೆಡ್ ಒಳಗೆ ಒಂದು ಕುರಿ ಕೆಮ್ತಾ ಇರೋ ಶಬ್ದ ಕೇಳಿಸಿ ಬೇಬ್ ಮಾತಾಡ್ಸೋಕೆ ಬರುತ್ತೆ. ಈ ವಯಸ್ಸಾಗಿರೋ ಕುರಿಯ ಹೆಸರು ಮಾ ಅಂತ. ಹುಷಾರಿಲ್ಲ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮಾ ರೆಕ್ಸ್ ಮತ್ತೆ ಫ್ಲೈನ ತೋಳಗಳು ಅಂತ ಕರೀತಾ ಇದ್ದಾಳೆ. ಅವುಗಳಷ್ಟು ಕ್ರೂರವಾಗಿರೋ ಪ್ರಾಣಿಗಳು ಮತ್ತೊಂದಿಲ್ಲ, ನಮಗೆ ಕಚ್ತವೆ, ಹೆದರಿಸ್ತವೆ, ತುಂಬಾನೇ ತೊಂದರೆ ಕೊಡ್ತವೆ ಅಂತೆಲ್ಲ ಹೇಳಿದ್ದು ಕೇಳಿ ಬೇಬ್ಗೆ ಶಾಕ್ ಆಗುತ್ತೆ. ಫ್ಲೈ ಆ ರೀತಿ ಅಲ್ವಲ್ಲ ಅಂತ ಅನ್ಸಿದ್ರು ಯಾಕೋ ಡೌಟ್ ಬರ್ತಾ ಇದೆ. ಸಂಜೆ ಫ್ಲೈ, ರೆಕ್ಸ್ ಎಲ್ಲರೂ ವಾಪಸ್ ಬಂದಾಗ ಬೇಬ್ ಫ್ಲೈನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಆದ್ರೆ ಫ್ಲೈ ಇವನನ್ನ ಮಾತಾಡಿಸಿ ಮೂತಿಯೆಲ್ಲ ನೆಕ್ಕಿ ಆಟಾಡಿಸಿದಾಗ ಬೇಬ್ಗೆ ಇವಳ ಮೇಲಿದ್ದ ಅಭಿಪ್ರಾಯ ಬದಲಾಗುತ್ತೆ. ಮತ್ತೆ ಇನ್ಯಾವತ್ತು ಯಾರೋ ಹೇಳಿದ್ದ ಮಾತು ಕೇಳಿ ಯಾವುದೇ ಪ್ರಾಣಿಯ ಬಗ್ಗೆ ತಪ್ಪು ತಿಳ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ತಾನೆ ಬೇಬ್. ಮುಂದಿನ ದಿನ ಬೆಳಗ್ಗೆ ಸೂರ್ಯೋದಯ ಆಗೋಕ್ಕೂ ಮೊದ್ಲೇ ಹುಂಜ ಮನೆ ಮೇಲೆ ಓಡ್ತಾ ಇದ್ದಾನೆ, ಎಲ್ಲಿ ಫರ್ಡಿನ್ಯಾಂಡ್ ಹೋಗ್ತಾನೋ ಅಂತ. ಫರ್ಡಿನ್ಯಾಂಡ್ ಕೂಡ ಇವತ್ತು ಮೊದ್ಲೇ ಮನೆ ಮೇಲೆ ಹತ್ಕೊಂಡ್ ಬಂದಿದ್ದಾನೆ. ಹುಂಜ, ಫರ್ಡಿನ್ಯಾಂಡ್ ಇಬ್ರು ಕಾಂಪಿಟೇಷನ್ ಮೇಲೆ ಕೂಗೋ ಅಷ್ಟ್ರಲ್ಲಿ ಅಲಾರಾಮ್ ಹೊಡಿತಾ ಇರೋ ಶಬ್ದ ಕೇಳಿಸ್ತು. ಇದೇನಪ್ಪ ಅಂತ ಗಾಬರಿಯಾಗಿ ಫರ್ಡಿನ್ಯಾಂಡ್ ರೂಮ್ ಕಿಟಕಿಯಿಂದ ಒಳಗೆ ನೋಡಿದಾಗ ಗೊತ್ತಾಗುತ್ತೆ ಎಸ್ಮೆ ಫರ್ಡಿನ್ಯಾಂಡ್ ನ ಕರ್ಕಶವಾದ ಶಬ್ದ ಕೇಳಿಸ್ಕೊಳ್ಳೋಕಾಗದೆ ಒಳ್ಳೆ ಸೌಂಡ್ ಬರೋ ಅಲಾರಾಮ್ ಕ್ಲಾಕ್ ತಗೊಂಡ್ ಬಂದು ಇಟ್ಕೊಂಡಿದ್ದಾಳೆ. ಗಡಿಯಾರ ನೋಡಿ ಫರ್ಡಿನ್ಯಾಂಡ್ಗೆ ತನ್ನ ಭವಿಷ್ಯ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಇದೇನ್ ನಾನು ಯಾವ ಕೆಲ್ಸಕ್ಕೂ ಬರ್ಲಿಲ್ಲ ಅಂದ್ರೆ ತಿನ್ಕೊಂತಾರೆ, ಆಮೇಲೆ ಏನಾದ್ರೂ ಮಾಡಿ ಈ ಗಡಿಯಾರನ ನಾಶ ಮಾಡ್ಬೇಕು ಅಂತ ಸಹಾಯಕ್ಕೆ ಬೇಬ್ ಹತ್ರ ಬರ್ತಾನೆ. ಬೇಬ್ಗೂ ಸುಮ್ನೆ ಇದ್ದು ಬೋರ್ ಆಗ್ತಾ ಇದೆ, ಏನಾದ್ರೂ ಅಡ್ವೆಂಚರ್ ಮಾಡೋಣ ಅಂತ ಫರ್ಡಿನ್ಯಾಂಡ್ ಜೊತೆ ಬಂದಾಗ ಇವನು ಬೇಬ್ಗೆ ಯಾವ ರೀತಿ ಮನೆ ಒಳಗೆ ಹೋಗಿ ಗಡಿಯಾರ ಎತ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಹೇಳ್ಕೊಡ್ತಾನೆ. ಆದ್ರೆ ಬೇಬ್ ಮನೆ ಒಳಗೆ ಹಂದಿಗಳಿಗೆ ಎಂಟ್ರಿ ಇಲ್ಲ, ಏನಾದ್ರೂ ತೊಂದರೆ ಆದ್ರೆ ಕಷ್ಟ ಅಂದಾಗ ಫರ್ಡಿನ್ಯಾಂಡ್, ಇದು ನನ್ನ ಸಾವು ಬದುಕಿನ ಪ್ರಶ್ನೆ, ನಿನಗೆ ಒಂದು ಕಹಿ ಸತ್ಯ ಹೇಳ್ತೀನಿ ಬಾ, ಇಲ್ಲಿ ಮನುಷ್ಯರು ಬಾತುಕೋಳಿಯನ್ನ ತಿಂತಾರೆ, ಬೆಕ್ಕನ್ನ ಯಾಕೆ ತಿನ್ನಲ್ಲ ಅಂದ್ರೆ ಅದು ಇಲಿ ಹಿಡಿಯುತ್ತೆ, ಹುಂಜಾನ ಯಾಕೆ ತಿನ್ನಲ್ಲ ಅಂದ್ರೆ ಕೋಳಿಗಳ ಜೊತೆ ಸೇರಿ ಮೊಟ್ಟೆ ಕೊಡೋಕೆ ಸಹಾಯ ಮಾಡುತ್ತೆ, ಬೆಳಗ್ಗೆ ಎದ್ದು ಕೂಗಿ ಎಲ್ಲರನ್ನ ಎಚ್ಚರಗೊಳಿಸುತ್ತೆ, ಅದಕ್ಕೆ ನಾನು ಕೂಡ ಕೋಳಿಗಳ ಜೊತೆ ಸೇರೋಕೆ ಟ್ರೈ ಮಾಡ್ದೆ, ಆದ್ರೆ ಆಗ್ಲಿಲ್ಲ, ಅದಕ್ಕೆ ಹುಂಜ ಕೂಗೋ ತರ ಕೂಗೋಣ ಅಂದ್ರೆ ಆ ಮಷೀನ್ ತಂದು ಇಡ್ಕೊಂಡಿದ್ದಾರೆ, ನಾನು ಇರ್ಬೇಕಾಗಿರೋ ಜಾಗದಲ್ಲಿ ಮಷೀನ್ ನ ಇಟ್ಟು ನನ್ನ ಕೆಲ್ಸ ಕಿತ್ಕೊಂಡಿದ್ದಾರೆ, ನಾನೇ ಹೋಗಿ ಗಡಿಯಾರ ಎತ್ಕೊಂಡ್ ಬರುವ ಅಂದ್ರೆ ಎಸ್ಮೆ ಅವರ ಬೆಕ್ಕು ಅಲ್ಲಿ ಇರುತ್ತೆ, ಬೆಕ್ಕು ಅಂದ್ರೆ ನನಗೆ ಅಲರ್ಜಿ ಅಂತ ಗೋಳಾಡ್ತಿದ್ದಾನೆ, ಅದಕ್ಕೆ ಬೇಬ್ ಈ ಕೆಲ್ಸ ಮಾಡೋಕೆ ಒಪ್ಕೊಂಡ. ಎಸ್ಮೆ, ಆರ್ಥರ್ ಮತ್ತೆ ರೆಕ್ಸ್ ಚರ್ಚ್ಗೆ ಹೋಗಿದ್ದಾರೆ. ಮನೆಯಲ್ಲಿ ಬೆಕ್ಕು ಡಚೆಸ್ ಮಾತ್ರ ಇರೋದು. ಬೇಬ್ ಸೈಲೆಂಟ್ ಆಗಿ ಮನೆ ಒಳಗೆ ಹೋಗಿ ಡಚೆಸ್ ಮಲಗಿರೋದನ್ನ ನೋಡ್ದ. ಅದಕ್ಕೆ ಆರ್ಥರ್ ಮೊಮ್ಮಗಳಿಗೋಸ್ಕರ ಮಾಡ್ತಾ ಇರೋ ಮನೆ ಇಟ್ಟಿದ್ದ ಟೇಬಲ್ ಕೆಳಗಿಂದ ಹೋಗೋಕೆ ಹೋಗಿ ಟೇಬಲ್ಗೆ ಗುದ್ಕೊಂಡ್ ಹೋದ. ಇದರಿಂದ ಟೇಬಲ್ ಮೇಲೆ ಇಟ್ಟಿದ್ದ ದಾರದ ಉಂಡೆ ಉರುಳ್ಕೊಂಡ್ ಹೋಗಿ ಡಚೆಸ್ ನ ಹೊಟ್ಟೆ ಹತ್ರ ನಿಂತ್ಕೊಳ್ಳುತ್ತೆ. ಹೇಗೋ ಪುಣ್ಯಕ್ಕೆ ಎಚ್ಚರಿಕೆ ಆಗ್ಲಿಲ್ಲ. ಬೇಬ್ ದಾರ ನೋಡ್ದಲೆ ಕಾಲಿಗೆ ದಾರ ಸಿಗಿಸ್ಕೊಂಡೇ ಹೋಗ್ತಾ ಇದ್ದಾನೆ. ದಾರ ಟೇಬಲ್ ಮೇಲೆ ಇಟ್ಟಿರೋ ಮನೆಯ ಮಾಡೆಲ್ ಮತ್ತೆ ಪೇಂಟ್ ಡಬ್ಬ ಎಲ್ಲವನ್ನ ಸ್ಲೋ ಆಗಿ ತಳ್ಕೊಂಡು ಹೋಗ್ತಾ ಇದೆ. ಇದನ್ನ ಕಿಟಕಿಯಿಂದ ನೋಡಿ ಗಾಬರಿ ಆದ ಫರ್ಡಿನ್ಯಾಂಡ್ ಒಳಗೆ ಹಾರ್ಕೊಂಡ್ ಬಂದು ಬೇಬ್ ನ ಕಾಲಿಗೆ ಸಿಗಾಕೊಂಡಿರೋ ದಾರ ತೆಗಿತಾನೆ. ಮತ್ತೆ ಫರ್ಡಿನ್ಯಾಂಡೇ ಆರ್ಥರ್ ಮತ್ತೆ ಎಸ್ಮೆನ ರೂಮ್ಗೆ ಹೋಗಿ ಮೇಲಿಂದ ಗಡಿಯಾರ ತಳ್ಳಿ ಬೀಳಿಸ್ತಾನೆ. ಬೇಬ್ ಗಡಿಯಾರ ಎತ್ಕೊಂಡು ಹೊಡ್ತಾನೆ. ವಾಪಸ್ ಬರ್ಬೇಕಾದ್ರೆ ಫರ್ಡಿನ್ಯಾಂಡ್ ಮೊದ್ಲೇ ಹೇಳ್ದಂಗೆ ಬೆಕ್ಕು ಅಂದ್ರೆ ಇವನಿಗೆ ಅಲರ್ಜಿ. ಡಚೆಸ್ ಹತ್ರದಿಂದ ಹೋಗ್ಬೇಕಾದ್ರೆ ಇವನಿಗೆ ಸೀನು ಬರ್ತಾ ಇದೆ. ಸೀನ್ ಬೇಡ ಅಂತ ಬೇಬ್ ಹೇಳೋಕೆ ಹೋಗಿ ಬಾಯಲ್ಲಿ ಇದ್ದ ಗಡಿಯಾರ ಬೀಳಿಸ್ದ. ಅಲಾರಾಮ್ ಹೊಡ್ಕೊಳ್ಳೋಕೆ ಶುರು ಆಯ್ತು. ಇದರಿಂದ ಬೆಕ್ಕಿಗೆ ಎಚ್ಚರಿಕೆ ಆಯ್ತು.
ಗೊತ್ತಾಯ್ತು. ಇನ್ನ ಈಗ ಕೇಳ್ಬೇಕಾ, ಮನೆ ಒಳಗೆ ದಡಬಡ ಶಬ್ದ ಆಗ್ತಿರೋದು ಕೇಳಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಆರ್ಥರ್, ಎಸ್ಮೆ ಮತ್ತೆ ರೆಕ್ಸ್ ಮನೆಗೆ ಬಂದಾಗ ಡಚೆಸ್ ನ ದೇಹ ಎಲ್ಲ ಪೇಂಟ್ ಆಗಿದೆ. ಏನಾಯ್ತು ಅಂತ ನೋಡಿದಾಗ ಇಡೀ ರೂಮೇ ನಾಶ ಆಗೋಗಿದೆ. ಪೇಂಟ್ ಎಲ್ಲ ಚೆಲ್ಲಿ ಮನೆಯ ಮಾಡೆಲ್ ನ ಹೊಡೆದಾಕಿ ರಂಪ ಮಾಡಿ ಹೋಗಿದ್ದಾರೆ. ಯಾರು ಅಂದ್ರೆ ಬೇಬ್ ಮತ್ತೆ ಫರ್ಡಿನಾಂಡ್ ಅಂತ ಹೆಜ್ಜೆ ಗುರುತು ನೋಡಿ ಗೊತ್ತಾಯ್ತು. ಅದಕ್ಕೆ ಫರ್ಡಿನಾಂಡ್ ಗಾಗ್ಲಿ ಬೇಬ್ ಗಾಗ್ಲಿ ಯಾವುದೇ ಶಿಕ್ಷೆ ಕೊಡ್ಲಿಲ್ಲ. ಕೇವಲ ಎಸ್ಮೆ ಕ್ರಿಸ್ಮಸ್ಗೆ ಬಾತುಕೋಳಿಯ ಮಾಂಸ ಚೆನ್ನಾಗಿರುತ್ತಾ ಇಲ್ಲ ಹಂದಿ ಮಾಂಸ ಚೆನ್ನಾಗಿರುತ್ತಾ ಅಂತ ಡಿಸೈಡ್ ಮಾಡ್ತಾ ಇದ್ದಾಳೆ ಅಷ್ಟೇ. ರೆಕ್ಸ್ ರಾತ್ರಿ ಕೊಟ್ಟಿಗೆಯಲ್ಲಿ ಎಲ್ಲಾ ಪ್ರಾಣಿಗಳನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾನೆ. ಫರ್ಡಿನಾಂಡ್ ಎಲ್ಲೋಗಿದ್ದಾನೋ ಗೊತ್ತಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಆದ್ರೆ ದೇಹದ ಮೇಲೆಲ್ಲ ಪೇಂಟ್ ಚೆಲ್ಕೊಂಡಿರೋ ಬೇಬ್ ಇಲ್ಲೇ ಇದ್ದಾನೆ. ರೆಕ್ಸ್ ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಇರ್ಬೇಕು, ಬೇರೆ ಜಾಗಕ್ಕೆ ಹೋಗ್ಬಾರ್ದು, ಮನೆ ಒಳಗಂತೂ ಮೊದ್ಲೇ ಹೋಗ್ಬಾರ್ದು. ಮತ್ತೆ ಬೇಬ್ ನೀನು ಚಿಕ್ಕವನು ಅಂತ ಸುಮ್ನೆ ಬಿಡ್ತಾ ಇದ್ದೀನಿ, ಮತ್ತೆ ಆ ಫರ್ಡಿನಾಂಡ್ ಜೊತೆ ಸೇರೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಮತ್ತೆ ಬೇರೆ ಬೇರೆ ರೂಲ್ಸ್ ಎಲ್ಲ ರಾತ್ರಿ ಇಡೀ ಹೇಳೋದು ಮುಂದುವರಿಸ್ತಾನೆ ರೆಕ್ಸ್. ಮುಂದಿನ ದಿನ ಬೆಳಗ್ಗೆ ಬೇಬ್ ಫ್ಲೈನ ಮರಿಗಳ ಜೊತೆ ಆಟ ಆಡ್ತಾ ಆರ್ಥರ್ ಪ್ರಾಣಿಗಳನ್ನ ಮಾಂಸಕ್ಕೋಸ್ಕರ ಕಟ್ ಮಾಡೋ ಜಾಗಕ್ಕೆ ಬಂದು ಏನ್ ಈ ಜಾಗ ಈ ರೀತಿ ಇದೆಯಲ್ಲ ಅಂತ ನೋಡ್ತಾ ಇದ್ದಾನೆ. ಇಲ್ಲೇ ಫರ್ಡಿನಾಂಡ್ ಕೂಡ ಬಚ್ಚಿಡ್ಕೊಂಡಿದ್ದಾನೆ. ನಾನು ಇಲ್ಲಿರೋದು ಯಾರಿಗೂ ಹೇಳ್ಬೇಡ ಅಂತ ಬೇಬ್ಗೆ ಹೇಳ್ತಾನೆ ಫರ್ಡಿನಾಂಡ್. ಹೀಗೆ ನಡೀತಾ ಒಂದಿನ ಆರ್ಥರ್ ರೆಕ್ಸ್ ಮತ್ತೆ ಫ್ಲೈನ ಮರಿಗಳನ್ನ ಮಾರಾಟಕ್ಕೆ ಇಡ್ತಾನೆ. 2 ಬಾರಿ ನ್ಯಾಷನಲ್ ಚಾಂಪಿಯನ್ ಆಗಿರೋ ರೆಕ್ಸ್ ನ ಮರಿಗಳು ಅಂತ ಬೋರ್ಡ್ ಮೇಲೆ ಹಾಕಿದ್ದಾನೆ. ಯಾವ್ದ್ರಲ್ಲಿ ಚಾಂಪಿಯನ್ ಅಂದ್ರೆ ಇಲ್ಲಿ ಶೀಪ್ ಡಾಗ್ ಟ್ರಯಲ್ಸ್ ಅನ್ನೋ ಕಾಂಪಿಟೇಷನ್ ನಡೆಯುತ್ತೆ ಸ್ನೇಹಿತರೆ. ಶೀಪ್ ಡಾಗ್ ಅಂದ್ರೆ ಕುರಿಗಳನ್ನ ಕಾಯೋ ನಾಯಿಗಳು. ಕುರಿಗಳನ್ನ ಕಂಟ್ರೋಲ್ ಮಾಡಿ ಅವುಗಳನ್ನ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಒಂದು ಕಾಂಪಿಟೇಷನ್. ಇದರಲ್ಲಿ 2 ಬಾರಿ ರೆಕ್ಸ್ ಗೆದ್ದಿದ್ದಾನೆ. ಹಾಗಾಗಿ ಜನ ಮುಗಿಬಿದ್ದು ಇದರ ಮರಿಗಳನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಆರ್ಥರ್ಗಂತೂ ಖುಷಿನೋ ಖುಷಿ, ಆದ್ರೆ ಹೆತ್ತ ತಾಯಿ ಫ್ಲೈಗೆ ತುಂಬಾನೇ ದುಃಖ ಆಗ್ತಾ ಇದೆ. ಹಾಗಾಗಿ ಬೇಬ್ ಫ್ಲೈ ಹತ್ರ ಬಂದು ನಾನು ನಿನ್ನನ್ನ ಅಮ್ಮ ಅಂತ ಕರಿಬೋದಾ ಅಂದಾಗ ಫ್ಲೈಗೆ ತುಂಬಾನೇ ಖುಷಿ ಆಗುತ್ತೆ. ಕೊನೆಗೂ ಕ್ರಿಸ್ಮಸ್ ಬಂದೇ ಬಿಡ್ತು. ಮನುಷ್ಯರಿಗೆ ಹಬ್ಬ, ಆದ್ರೆ ಪ್ರಾಣಿಗಳಿಗೆ ಭಯ. ಫರ್ಡಿನಾಂಡ್ಗೆ ಎಲ್ಲ ಕಿತ್ಕೊಂಡ್ ಬಾಯಿಗೆ ಬಂದಿದೆ. ಬೇರೆ ಎಲ್ಲಾ ಪ್ರಾಣಿಗಳು ಯಾರ್ಯಾರು ಡೈನಿಂಗ್ ಟೇಬಲ್ ಮೇಲೆ ಹೋಗ್ತಾರೆ ನೋಡ್ಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ಆರ್ಥರ್ ಮತ್ತೆ ಎಸ್ಮೆನ ಮಗಳು, ಅಳಿಯ ಮತ್ತೆ ಮೊಮ್ಮಕ್ಕಳು ಕೂಡ ಫಾರ್ಮ್ಗೆ ಬಂದ್ರು. ಕ್ರಿಸ್ಮಸ್ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ. ಫ್ಲೈಗೆ ಬೇಬ್ ಕತೆ ಎಲ್ ಮುಗಿಸ್ತಾರೋ ಅಂತ ಚಿಂತೆ ಆಗ್ತಿದೆ. ಅದೇ ವಯಸ್ಸಾಗಿರೋ ಕುರಿ ಮಾಗೆ ಹುಷಾರಾಗಿದೆ ಅಂತ ಕುರಿಗಳಿರೋ ಫೀಲ್ಡ್ ಗೆ ಆರ್ಥರ್ ಕರ್ಕೊಂಡು ಹೋಗ್ತಿದ್ದಾಗ ಬೇಬ್ ನ ನೋಡಿ ಮನುಷ್ಯರನ್ನ ಬೈಕೊಂತಾ ಇದ್ದಾಳೆ. ಬೇಬ್ ನೀವೇನ್ ಟೆನ್ಷನ್ ತಗೋಬೇಡಿ, ನೀವು ಇರೋ ಜಾಗಕ್ಕೆ ನಾನೇ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತಾನೆ. ನೀನು ಬದುಕಿದ್ರೆ ತಾನೇ ಬರೋಕೆ ಅಂತ ಮಾ ಹೇಳೋಕ್ ಹೋಗಲ್ಲ. ಆರ್ಥರ್ ಮಾನ ಕುದುರೆ ಗಾಡಿಗೆ ಕಟ್ಕೊಂಡು ಎಳ್ಕೊಂಡ್ ಹೋಗ್ತಾನೆ. ಕ್ರಿಸ್ಮಸ್ಗೆ ಹಂದಿ ಮಾಂಸ ಬೇಕೇ ಬೇಕು ಅಂತ ಫಿಕ್ಸ್ ಆಗಿರೋ ಎಸ್ಮೆ ಟೇಪ್ ಎತ್ಕೊಂಡ್ ಬಂದು ಬೇಬ್ ನ ಅಳತೆ ಮಾಡ್ತಿದ್ದಾಳೆ. ಇನ್ನೂ ದೊಡ್ಡದಾಗಿಲ್ಲ, ಆದ್ರೂ ಕೊಲ್ಲೋದಕ್ಕೆ ನಿರ್ಧಾರ ಮಾಡಿ ಗಂಡ ಆರ್ಥರ್ಗೆ ಇವತ್ತೇ ಬದುಕಿರೋ ಹಂದಿ ಕೇವಲ ಮಾಂಸ ಆಗ್ಬೇಕು ಅಂದಾಗ ಆರ್ಥರ್ಗೆ ಯಾಕೋ ಬೇಬ್ ನ ಕೊಲ್ಲೋಕೆ ಮನ್ಸಾಗ್ತಿಲ್ಲ. ಅದಕ್ಕೆ ಮುಂದಿನ ವರ್ಷ ಕೃಷಿ ಮೇಳದಲ್ಲಿ ಬೆಸ್ಟ್ ಹ್ಯಾಮ್ ಕಾಂಪಿಟೇಷನ್ ನಡೆಯುತ್ತೆ. ಅಂದ್ರೆ ಯಾರು ಹಂದಿಯನ್ನ ಚೆನ್ನಾಗಿ ಬೆಳೆಸಿರ್ತಾರೋ ಅಂತವ್ರಿಗೆ ಬಹುಮಾನ ಕೊಡ್ತಾರೆ. ಅಲ್ಲಿವರೆಗೂ ಕಾದಿದ್ರೆ ಸರಿ ಹೋಗೋದು, ಆದ್ರೆ ಏನ್ ಮಾಡೋದು, ನಿನಗೆ ಹಂದಿ ಮಾಂಸ ತಿನ್ನೋ ಹಾಗಾಗಿದ್ಯಲ್ಲ ಅಂದಾಗ ಮೊದ್ಲೇ ಕೃಷಿ ಮೇಳದಲ್ಲಿ ಇರೋಬರೋ ಗೇಮ್ಸ್ ಎಲ್ಲ ಆಡಿ ಟ್ರೋಫಿ ಗೆದ್ಕೊಂಡ್ ಬಂದು ಮನೆಯಲ್ಲಿ ಇಡ್ಕೊಂಡು ನಾನೇ ಗ್ರೇಟ್ ಅಂತ ಪೋಸ್ಟ್ ಕೊಡ್ತಿದ್ದ ಎಸ್ಮೆ ತನ್ನ ಮೈಂಡ್ ಚೇಂಜ್ ಮಾಡ್ತಾಳೆ. ಮೊದ್ಲು ಕಾಂಪಿಟೇಷನ್ ಅಲ್ಲಿ ಗೆದ್ದು ಆಮೇಲೆ ಬೇಬ್ ಕತೆ ಮುಗಿಸಿದ್ರೆ ಆಯ್ತು ಅಂತ ಆರ್ಥರ್ಗೆ ಹೇಳಿದಾಗ ಆರ್ಥರ್ ಕ್ರಿಸ್ಮಸ್ ನ ಹಬ್ಬದೂಟಕ್ಕೆ ಫರ್ಡಿನಾಂಡ್ ನ ಗರ್ಲ್ ಫ್ರೆಂಡ್ ನ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ. ಮುಂದಿನ ದಿನ ಎಲ್ಲಾ ಪ್ರಾಣಿಗಳು ಕಿಟಕಿಯಿಂದ ಮನೆಯವರೆಲ್ಲ ಸೇರ್ಕೊಂಡು ಫರ್ಡಿನಾಂಡ್ ನ ಗರ್ಲ್ ಫ್ರೆಂಡ್ ನ ತಿಂತಾ ಇರೋದು ನೋಡ್ತಾ ಇದ್ದಾರೆ. ಫರ್ಡಿನಾಂಡ್ ಅಂತೂ ಡಿಪ್ರೆಷನ್ ಗೆ ಹೋಗಿದ್ದಾನೆ. ನನ್ ಕೈಲಂತೂ ಇಲ್ಲಿ ಇರೋಕಾಗಲ್ಲ, ಈ ಫಾರ್ಮ್ ನ ಬಿಟ್ಟು ಎಲ್ಲಿ ಪ್ರಾಣಿ ಮಾಂಸ ತಿಂದೇ ಇರೋ ಮನುಷ್ಯರು ಇದಾರೋ ಅಂತ ಫಾರ್ಮ್ ಗೆ ಹೋಗ್ಬಿಡ್ತೀನಿ ಅಂತ ಬೇಬ್ ನ ಸಹಾಯದಿಂದ ಗೇಟ್ ತೆಗೆಸ್ಕೊಂಡು ಎಸ್ಕೇಪ್ ಆಗ್ತಾನೆ. ಇದೇ ಸಮಯಕ್ಕೆ ಕುರಿಗಳಿರೋ ಫೀಲ್ಡ್ ಕಡೆಯಿಂದ ಕುರಿಗಳು ಜೋರಾಗಿ ಶಬ್ದ ಮಾಡ್ತಿರೋದು ಕೇಳಿಸ್ತಾ ಇದೆ. ಯಾಕೋ ಗಾಬರಿ ಆಗಿದ್ದಾವಲ್ಲ ಅಂತ ಬೇಬ್ ಕುರಿಗಳಿರೋ ಜಾಗಕ್ಕೆ ಬಂದು ನೋಡಿದ್ರೆ ಕಳ್ಳರು ತಮ್ಮ ನಾಯಿಗಳ ಸಹಾಯದಿಂದ ಕುರಿಗಳನ್ನ ಟ್ರಕ್ ಒಳಗೆ ತುಂಬ್ಕೊಂತಾ ಇದ್ದಾರೆ. ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಬೇಬ್ ಮಾ ಹತ್ರ ಬಂದಾಗ ಬೇಬ್ ಇನ್ನೂ ಬದುಕಿರೋದು ನೋಡಿ ಮಾಗೆ ಖುಷಿ ಆಯ್ತು. ಆದ್ರೆ ಈಗ ಖುಷಿ ಪಡೋಕೆ ಸಮಯ ಇಲ್ಲ. ಕಳ್ಳರ ನಾಯಿ ಬೇಬ್ ನ ಕೂಡ ಹಿಡ್ಕೊಳ್ಳೋಕೆ ಬರುತ್ತೆ. ಅದಕ್ಕೆ ಬೇಬ್ ಎಸ್ಕೇಪ್ ಆಗಿ ಸೀದಾ ಮನೆ ಹತ್ರ ಓಡ್ ಬಂದು ಫೀಲ್ಡ್ ಅಲ್ಲಿ ಏನಾಗ್ತಿದೆ ಅಂತ ಫ್ಲೈ ಮತ್ತೆ ರೆಕ್ಸ್ ಗೆ ಹೇಳ್ತಾನೆ. ರೆಕ್ಸ್ ಒಂದೇ ಸಮ ಬೊಗಳೋಕೆ ಶುರು ಮಾಡಿದಾಗ ಆರ್ಥರ್ ಗೆ ಫೀಲ್ಡ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತು. ತಕ್ಷಣ ರೆಕ್ಸ್ ಮತ್ತೆ ಫ್ಲೈ ಜೊತೆ ಟ್ರಕ್ ಅಲ್ಲಿ ಫೀಲ್ಡ್ ಗೆ ಬರೋ ಅಷ್ಟರಲ್ಲಿ ಕಳ್ಳರು ಒಂದಷ್ಟು ಕುರಿಗಳನ್ನ ಕತ್ಕೊಂಡು ಎಸ್ಕೇಪ್ ಆಗ್ತಾರೆ. ಹೇಗೋ ಬೇಬ್ ನ ಕಾರಣದಿಂದ ಎಲ್ಲಾ ಕುರಿಗಳು ಕತ್ಕೊಂಡು ಹೋಗೋಕಾಗ್ಲಿಲ್ಲ. ಆರ್ಥರ್ಗೆ ಬೇಬ್ ಮಾಡಿರೋ ಕೆಲಸದಿಂದ ತುಂಬಾನೇ ಖುಷಿ ಆಗಿದೆ. ಬೇಬ್ ಏನ್ ಮಾಡ್ದ ಅಂತ ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ರು ಯಾರು ನಂಬಲ್ಲ. ಎಸ್ಮೆ ಅಂತೂ ಏನ್ ವಿಚಿತ್ರ ಪ್ರಾಣಿಗಳು ಏನೋ ಬಾತುಕೋಳಿ ತಾನು ಹುಂಜ ಅನ್ಕೊಂಡು ಕೂಗ್ತಾ ಇದೆ, ಹಂದಿ ನಾಯಿ ತರ ಆಡ್ತಿದೆ ಅಂತ ನಗಾಡ್ತಿದ್ದಾರೆ. ಎಲ್ಲಾ ಪ್ರಾಣಿಗಳು ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ಪಟಾಕಿಗಳನ್ನ ಹೊಡಿತಾ ಇದ್ದಾರೆ. ಇದನ್ನ ನೋಡ್ತಾ ಕೂತಿದ್ದಾವೆ. ಹೀಗೆ ನಡೀತಾ ಇರುತ್ತೆ. ಆರ್ಥರ್ ಬೇಬ್ ನ ಗಮನಿಸೋಕೆ ಶುರು ಮಾಡಿದ್ದಾರೆ. ಕೋಳಿಗಳ ಜೊತೆಗಿದ್ದ ಬೇಬ್ ವೈಟ್ ಕಲರ್ ಕೋಳಿಗಳನ್ನ
ಮತ್ತೆ ಬ್ರೌನ್ ಕಲರ್ ಕೋಳಿಗಳನ್ನ ಸಪರೇಟ್ ಮಾಡಿ ನಿಲ್ಸಿ ಹೋಗುತ್ತೆ. ಇದೆಲ್ಲ ಒಂದು ಹಂದಿ ಮರಿ ಹೇಗ್ ಮಾಡೋಕೆ ಸಾಧ್ಯ ಅಂತಾನೆ ಆರ್ಥರ್ಗೆ ಗೊತ್ತಾಗ್ತಿಲ್ಲ. ನೋಡೋಣ ಬೇಬ್ ಇನ್ನ ಏನೇನ್ ಮಾಡುತ್ತೆ ಅಂತ. ಆರ್ಥರ್ ಇವತ್ತು ಕುರಿಗಳನ್ನ ಕಾಯೋಕೆ ರೆಕ್ಸ್ ಮತ್ತೆ ಫ್ಲೈ ಜೊತೆ ಬೇಬ್ ನ ಕೂಡ ಕರ್ಕೊಂಡು ಹೊಡ್ತಾರೆ. ಫೀಲ್ಡ್ ಅಲ್ಲಿ ಮೇಯ್ತಾ ಇರೋ ಕುರಿಗಳನ್ನ ರೆಕ್ಸ್ ಮತ್ತೆ ಫ್ಲೈ ಹೋಗಿ ಹೆದರಿಸಿ ಕುರಿಗಳಿರ್ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಆರ್ಥರ್ ಕುರಿಗಳ ಕೂದಲನ್ನ ಕಟ್ ಮಾಡ್ಕೊಂಡು ಕುದುರೆ ಗಾಡಿ ಮೇಲೆ ಹಾಕೊಂತಾರೆ. ಈಗ ಕುರಿಗಳನ್ನ ಮತ್ತೆ ಹೊರಗೆ ಬಿಡೋಕೆ ಬೇಬ್ಗೆ ಹೇಳ್ತಾರೆ ಆರ್ಥರ್. ಫ್ಲೈ ಅವುಗಳಿಗೆ ಹೆದರಿಸಿ ನಾನೇ ಬಾಸ್ ಅಂತ ತೋರಿಸ್ಕೋಬೇಕು, ಆಗ ಮಾತ್ರ ಅವುಗಳು ನಿನ್ನ ಮಾತು ಕೇಳೋದು ಅಂತ ಬೇಬ್ಗೆ ಹೇಳಿ ಕಳಿಸಿದಾಗ ಬೇಬ್ ನಾಯಿ ತರ ಬೊಗಳುಕೊಂಡು ಓಡಾಡುತ್ತೆ. ಕುರಿಗಳೆಲ್ಲ ನಗಾಡ್ತಾ ಇದಾವೆ. ಅವಮಾನ ಆಗಿ ಏನಮ್ಮ ಹೀಗಾಯ್ತು ಅಂತ ಫ್ಲೈ ಹತ್ರ ಬಂದು ಕೇಳಿದಾಗ ಇಷ್ಟೊಂದು ಸಾಫ್ಟ್ ಆಗಿ ನಡ್ಕೊಂಡ್ರೆ ಮಾತು ಕೇಳಲ್ಲ, ಅವುಗಳಿಗೆ ಬಾಯಿಗೆ ಬಂದಂಗೆ ಬೈಬೇಕು, ಹೆದರಿಸ್ಬೇಕು, ಸಾಧ್ಯ ಆದ್ರೆ ಕಚ್ಚಬೇಕು, ಏನಾದ್ರೂ ಮಾಡಿ ನಾನೇ ಗ್ರೇಟ್ ಅಂತ ತೋರ್ಸು ಹೋಗು ಅಂತ ಕಳಿಸ್ತಾಳೆ. ಅದೇ ರೆಕ್ಸ್ ಅವನನ್ನ ಮೊದ್ಲು ವಾಪಸ್ ಕರಿ, ನಾವ್ಯಾರು ಶೀಪ್ ಡಾಗ್ಸ್, ಈ ಬೇಬ್ ತರದವರು ನಮ್ ಜೊತೆಗಿದ್ರೆ ನಮ್ಮ ಇಡೀ ವಂಶಕ್ಕೆನೆ ಅವಮಾನ, ಇಂಥ ಕೆಲ್ಸ ಎಲ್ಲ ಬೇಬ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಫ್ಲೈ ರೆಕ್ಸ್ ನ ಮಾತು ಕೇಳಲ್ಲ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ ರೆಕ್ಸ್. ಬೇಬ್ ಮತ್ತೆ ಕುರಿಗಳ ಹತ್ರ ಬಂದು ಬೈತಾನೆ, ಕಚ್ತಾನೆ, ಏನೇನೋ ಮಾಡೋಕೆ ನೋಡ್ತಾನೆ. ಆದ್ರೆ ನೀನು ಕೂಡ ನಾಯಿಗಳ ರೀತಿನೇ ಆಡ್ತಿದ್ಯಾ, ನೀನು ತುಂಬಾನೇ ಒಳ್ಳೆಯವನು ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಇದರಿಂದ ಬೇಬ್ಗೆ ಬೇಜಾರಾಯ್ತು. ನಿಮ್ಮನ್ನ ಹೊರಗೆ ಕರ್ಕೊಂಡು ಹೋಗೋಕೆ ಈ ರೀತಿ ಎಲ್ಲ ಮಾಡ್ದೆ, ಸಾರಿ, ಮತ್ತೆ ಕಚ್ಚೋದು ಬೈಯೋದು ಎಲ್ಲ ಮಾಡಲ್ಲ ಅಂತ ತಮಾಷೆ ಮಾಡ್ಕೊಂಡು ಎಲ್ಲರೂ ನಗಾಡ್ತಾರೆ. ನಂತರ ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸಾಕು, ನಾವು ಕೇಳ್ತೀವಿ, ನಾಯಿಗಳ ರೀತಿ ಆಡೋದು ಬೇಡ ಅಂತ ಹೇಳಿದಾಗ ಬೇಬ್ನ ಮಾತು ಕೇಳಿ ಎಲ್ಲಾ ಕುರಿಗಳು ಸಾಲಾಗಿ ಹೊರಗೆ ನಡ್ಕೊಂಡ್ ಬರ್ತವೆ. ಆರ್ಥರ್ ಇದನ್ನ ನೋಡಿ ತಲೆ ಕೆರ್ಕೊಂತ ಇದ್ದಾರೆ. ಇಷ್ಟು ಶಾಂತವಾಗಿ ಈ ಹಂದಿ ಕುರಿಗಳನ್ನ ಕರ್ಕೊಂಡ್ ಬರೋಕೆ ಹೇಗೆ ಸಾಧ್ಯ ಅಂತ. ಆರ್ಥರ್ ಇವರನ್ನ ವಾಪಸ್ ಕರ್ಕೊಂಡ್ ಬರ್ತಾನೆ. ಬೇಜಾರಲ್ಲಿ ಕೂತಿರೋ ರೆಕ್ಸ್ ಹತ್ರ ಮಾತಾಡೋಕೆ ಫ್ಲೈ ಬಂದಾಗ ಆ ಹಂದಿ ತಲೆಗೆ ಏನೇನೋ ತುಂಬಿ ಅದನ್ನ ಶೀಪ್ ಡಾಗ್ ಮಾಡೋಕೆ ಹೊರಟಿದ್ಯಾ ಅಂತ ಫ್ಲೈ ಮೇಲೆನೆ ದಾಳಿ ಮಾಡ್ತಾನೆ ರೆಕ್ಸ್. ಆರ್ಥರ್ ಓಡ್ ಬಂದು ಜಗಳ ಬಿಡಿಸ್ಬೇಕಾದ್ರೆ ರೆಕ್ಸ್ ಆರ್ಥರ್ಗೆನೆ ಕಚ್ದ. ಅದಕ್ಕೆ ಆರ್ಥರ್ ರೆಕ್ಸ್ ನ ಚೈನ್ ಹಾಕಿ ಕಟ್ ಹಾಕಿ ಫ್ಲೈ ನ ಕಾಲಿಗಾಗಿರೋ ಗಾಯಕ್ಕೆ ಬಟ್ಟೆ ಕಟ್ತಾರೆ. ಮುಂದಿನ ದಿನ ಬೇಬ್ ನನ್ ಕಡೆಯಿಂದನೇ ಇದೆಲ್ಲ ಆಗಿದ್ದು ಅಂತ ಬೇಜಾರ್ ಮಾಡ್ಕೊಂಡು ರೆಕ್ಸ್ ಹತ್ರ ಕ್ಷಮೆ ಕೇಳೋಕೆ ಅಂತ ಬಂದಾಗ ಇವನ ಮೇಲೂ ದಾಳಿ ಮಾಡೋಕೆ ನೋಡ್ತಾನೆ ರೆಕ್ಸ್. ಹೇಗೋ ಚೈನ್ ಹಾಕಿ ಕಟ್ ಹಾಕಿರೋದ್ರಿಂದ ಬಚಾವ್. ಇದನ್ನೆಲ್ಲ ಗಮನಿಸ್ತಾ ಇರೋ ಆರ್ಥರ್ಗೆ ಅನಿಸ್ತಾ ಇದೆ ರೆಕ್ಸ್ ಬೇಬ್ ನ ನೋಡಿ ಉರ್ಕೊಂಡಿರ್ಬೋದು, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾನೆ ಅಂತ. ಹೇಗಾದ್ರೂ ಆಗ್ಲಿ ಅಂತ ವೆಟರ್ನರಿಯನ್ನ ಕರೆಸಿದಾಗ ರೆಕ್ಸ್ಗೆ ರೇಬೀಸ್ ಆಗ್ಲಿ ಬೇರೆ ಯಾವುದೇ ರೀತಿ ಕಾಯಿಲೆ ಆಗ್ಲಿ ಇಲ್ಲ, ಮೋಸ್ಟ್ಲಿ ಹಾರ್ಮೋನ್ಸ್ ಇಂದ ಈ ರೀತಿ ಅಗ್ರೆಸಿವ್ ಆಗಿರ್ಬೋದು, ಬೇಕು ಅಂದ್ರೆ ನಾನೇ ಸ್ಟೆರಿಲೈಸೇಷನ್ ಮಾಡ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಇದಕ್ಕೆ ಎಸ್ಮೆ ರೆಕ್ಸ್ ಬ್ರೀಡಿಂಗ್ ಡಾಗ್, ಹಾಗಾಗಿ ಆರ್ಥರ್ ಒಪ್ಪೋದಿಲ್ಲ ಅಂತ ಹೇಳ್ತಾಳೆ. ಸದ್ಯಕ್ಕೆ ಡಾಕ್ಟರ್ ಇಂಜೆಕ್ಷನ್ ಮಾತ್ರೆ ಕೊಟ್ಟು ಹೋದ್ರು. ಈಗ ರೆಕ್ಸ್ ಮತ್ತೆ ಫ್ಲೈ ಕೈಯಲ್ಲಿ ಕೆಲಸ ಮಾಡೋಕೆ ಆಗಲ್ಲ. ಅದಕ್ಕೆ ಬೇಬ್ ನ ಕುರಿಗಳ ಹತ್ರ ಕರ್ಕೊಂಡ್ ಬರ್ತಾರೆ ಆರ್ಥರ್. ಕುರಿಗಳಿಗೆ ಮೆಡಿಸಿನ್ ಕೊಡೋಕೆ ನೋಡ್ತಿದ್ದಾರೆ, ಆದ್ರೆ ಇವುಗಳು ಇವರ ಮಾತೆ ಕೇಳ್ತಾ ಇಲ್ಲ. ಬೇಬ್ ಹತ್ರ ಹೋಗಿ ನಿಮ್ಮ ಒಳ್ಳೇದಕ್ಕೆ ಅಲ್ವಾ ಮೆಡಿಸಿನ್ ಕೊಡ್ತಾ ಇರೋದು, ಬೇಡ ಅನ್ಬೇಡಿ ಅಂದಾಗ ಆಯ್ತು ನೀನ್ ಹೇಳಿದ್ದು ನಾವು ಕೇಳ್ತೀವಿ ಅಂತ ಬಂದು ಮೆಡಿಸಿನ್ ಕುಡಿದು ಹೋಗ್ತಾರೆ. ಆರ್ಥರ್ಗೆ ದಿನಕ್ಕೊಂದೊಂದು ರೀತಿ ಆಶ್ಚರ್ಯ ಪಡಿಸ್ತಾ ಇದ್ದಾನೆ ಬೇಬ್. ನಂತರ ಬೇಬ್ ಮತ್ತೆ ರೆಕ್ಸ್ ಆರ್ಥರ್ ಜೊತೆ ಟ್ರಕ್ ಅಲ್ಲಿ ಕುತ್ಕೊಂಡು ದೂರದಲ್ಲಿ ಒಬ್ಬ ರೈತ ತನ್ನ ಶೀಪ್ ಡಾಗ್ ಗೆ ಟ್ರೈನಿಂಗ್ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಇನ್ನ ಸ್ವಲ್ಪ ದಿನಗಳಲ್ಲೇ ಶೀಪ್ ಡಾಗ್ ಟ್ರಯಲ್ಸ್ ಕಾಂಪಿಟೇಷನ್ ಬರ್ತಾ ಇದೆ. ಬೇಬ್ ಏನ್ ಕಾಂಪಿಟೇಷನ್ ಇದು ಅಂತ ಫ್ಲೈಗೆ ಕೇಳಿದಾಗ ಈ ಕಾಂಪಿಟೇಷನ್ ಅಲ್ಲಿ ಶೀಪ್ ಡಾಗ್ ಕುರಿಗಳನ್ನ ಆ ಕಡೆ ಈ ಕಡೆ ಹೋಗೋಕೆ ಬಿಡದಂಗೆ ಮೊದ್ಲೇ ಡಿಸೈಡ್ ಮಾಡಿರೋ ದಾರಿಯಲ್ಲಿ ಕರ್ಕೊಂಡು ಹೋಗಿ ಕುರಿಗಳನ್ನ ಅವುಗಳ ಜಾಗಕ್ಕೆ ಬಿಡಬೇಕು. ಎಷ್ಟು ಸಮಯದಲ್ಲಿ ಶೀಪ್ ಡಾಗ್ ಈ ಕೆಲಸ ಮಾಡುತ್ತೆ, ಎಷ್ಟು ತಪ್ಪುಗಳಾಯ್ತು, ಶೀಪ್ ಡಾಗ್ ಮತ್ತೆ ಮಾಲೀಕನ ನಡುವೆ ಕನೆಕ್ಷನ್ ಯಾವ ರೀತಿ ಇತ್ತು, ಎಲ್ಲವನ್ನ ನೋಡಿ ಪಾಯಿಂಟ್ಸ್ ಕೊಡ್ತಾರೆ. ಒಂದು ಕಾಲದಲ್ಲಿ ರೆಕ್ಸ್ ಕೂಡ ಈ ಕಾಂಪಿಟೇಷನ್ ಅಲ್ಲಿ ಚಾಂಪಿಯನ್ ಆಗಿದ್ದ ಅಂತ ರೆಕ್ಸ್ ನ ಬ್ಯಾಕ್ ಸ್ಟೋರಿ ಹೇಳ್ತಾಳೆ ಫ್ಲೈ. ಒಂದಿನ ತುಂಬಾನೇ ಮಳೆ ಆಗಿ ಪ್ರವಾಹ ಬಂದು ಎಲ್ಲಾ ಕಡೆ ನೀರು ತುಂಬಿಕೊಳ್ಳೋಕೆ ಶುರು ಆಗಿರುತ್ತೆ. ಆರ್ಥರ್ ಮತ್ತೆ ರೆಕ್ಸ್ ಸೇರಿ ತುಂಬಾನೇ ಕುರಿಗಳನ್ನ ಸೇಫ್ ಆಗಿರೋ ಜಾಗಕ್ಕೆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಕೆಲವು ಕುರಿಗಳು ನೀರಲ್ಲೇ ಸುಮ್ನೆ ನಿಂತಿರ್ತವೆ ಹೆದರುಕೊಂಡು. ರೆಕ್ಸ್ ಇವುಗಳನ್ನ ಕಾಪಾಡೋಕೆ ಏನೇ ಮಾಡಿದ್ರು ಕುರಿಗಳು ಅಲ್ಲಾಡಲ್ಲ. ಕೊನೆಗೆ ಇಲ್ಲೂ ನೀರು ತುಂಬಿಕೊಂಡು ಕುರಿಗಳು ಕೊಚ್ಕೊಂಡು ಹೋಗಿರ್ತವೆ. ಅದೇ ರೆಕ್ಸ್ ಮಾತ್ರ ರಾತ್ರಿಯಿಂದ ಬೆಳಗ್ಗೆವರೆಗೂ ಒಂದು ಮರವನ್ನ ಇಡ್ಕೊಂಡು ಸಾಯೋ ಹಂತದಲ್ಲಿ ಇದ್ದಾಗ್ಲೇ ಆರ್ಥರ್ ಕಾಪಾಡಿದ್ರು. ರೆಕ್ಸ್ ಹುಷಾರೇನೋ ಆದ, ಆದ್ರೆ ಮೊದ್ಲಿನ ತರ ಕಿವಿ ಕೇಳಿಸ್ತಾ ಇರಲ್ಲ, ಜೋರಾಗಿ ಹೇಳಿದ್ರೆ ಸ್ವಲ್ಪ ಕೇಳಿಸುತ್ತೆ ಅಷ್ಟೇ, ಆ ರೀತಿ ಆಗಿದೆ. ಈ ವಿಷಯ ಯಾರಿಗೂ ಹೇಳಿರಲ್ಲ, ತನ್ನೊಳಗೆ ಇಡ್ಕೊಂಡು ಜಾಸ್ತಿ ಕೋಪ ಮಾಡ್ಕೊಂತಿರ್ತಾನೆ. ಇದೊಂದೇ ಅಲ್ಲ, ಮತ್ತೆ ಶೀಪ್ ಡಾಗ್ ಟ್ರಯಲ್ಸ್ ಕಾಂಪಿಟೇಷನ್ ಬಂದಾಗ ರೆಕ್ಸ್ಗೆ ಆರ್ಥರ್ ಹೇಳಿದ ಮಾತು ಸರಿಯಾಗಿ ಕೇಳಿಸದೇ ಇರೋದ್ರಿಂದ ತುಂಬಾನೇ ಸಮಯ ತಗೊಂಡು ಸೋತಿರ್ತಾನೆ. ಇದೆಲ್ಲದರಿಂದ ಡಿಪ್ರೆಸ್ಡ್ ಆಗಿದ್ದಾನೆ ರೆಕ್ಸ್ ಅಂತ ಫ್ಲೈ ಬೇಬ್ಗೆ ಹೇಳ್ತಾಳೆ. ಸೊ ಈಗ ಫ್ಲೈ ಮತ್ತೆ ಬೇಬ್ ನ ಕೂರಿಸ್ಕೊಂಡು ಕಾಂಪಿಟೇಷನ್ ಅಲ್ಲಿ ಏನೇನ್ ಮಾಡ್ಬೇಕು ಅಂತ ಆರ್ಥರ್ ಇವರಿಗೆ ಹೇಳ್ಕೊಡ್ತಾ ಇದ್ದಾರೆ. ಕುರಿಗಳನ್ನ ಎಲ್ಲಿಂದ ಯಾವ ಕಡೆ ಕರ್ಕೊಂಡು ಹೋಗ್ಬೇಕು, ಸರ್ಕಲ್ ಒಳಗೆ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಅವುಗಳಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಗೇಟ್ ಕ್ಲೋಸ್ ಮಾಡಿದ್ರೆ ಮುಗೀತು. ಬೇಬ್ ಎಲ್ಲವನ್ನ ನೀಟಾಗಿ ನೋಡ್ಕೊಂತಾ ಇದ್ದಾನೆ. ಎಸ್ಮೆ ಕೂಡ ಎಲ್ಲವನ್ನ
ಬೇಬನ್ನ ನೀಟಾಗಿ ನೋಡ್ತಾ ಇರೋದ್ರಿಂದ ಆರ್ಥರ್ನ ತಲೆ ಕೆಟ್ಟಿದೆ, ವಯಸ್ಸಾಯ್ತಲ್ಲ ಅಂತ ಅನ್ಕೊಂತಿದ್ದಾಳೆ. ಹಂದಿನ ಟ್ರೈನ್ ಮಾಡ್ತಿರೋದ್ರಿಂದ ಮುಂದಿನ ದಿನ ಬೆಳಗ್ಗೆ ಬೇಬೆದ್ದು ಕುರಿಗಳ ಹತ್ರ ಬಂದಾಗ ನೋಡ್ತಾನೆ ಯಾವ್ದೋ 3 ನಾಯಿಗಳು ಕುರಿಗಳ ಮೇಲೆ ದಾಳಿ ಮಾಡಿ ಓಡಾಡಿಸ್ತಿದ್ದಾವೆ. ಒಂದು ನಾಯಿ ಮಾಗೆ ಕಚ್ತಾ ಇರೋದು ನೋಡಿ ಬೇಬ್ ಸ್ಪೀಡ್ ಆಗಿ ಓಡ್ ಬಂದು ನಾಯಿಗೆ ಗುದ್ದುತ್ತಾನೆ. ಇದೇ ರೀತಿ 3 ನಾಯಿಗಳನ್ನ ಹೆದರಿಸಿ ಓಡಿಸ್ತಾನೆ ಬೇಬ್. ಆದ್ರೆ ಬೇಬ್ ಬರೋದು ಸ್ವಲ್ಪ ತಡ ಆಗೋಯ್ತು. ಮಾಗೆ ಮೊದ್ಲೇ ವಯಸ್ಸಾಗಿತ್ತು, ಈಗ ಗಾಯ ಬೇರೆ ಆಗಿರೋದ್ರಿಂದ ಸಾವನ್ನಪ್ತಾಳೆ. ಇದರಿಂದ ಬೇಬ್ಗೆ ತುಂಬಾನೇ ದುಃಖ ಆಗಿ ಅಳ್ತಾ ಇದ್ದಾನೆ. ಇದೇ ಸಮಯಕ್ಕೆ ಆರ್ಥರ್ ಕೂಡ ಬಂದ್ರು. ಬೇಬ್ ಮಾಗೆ ಏನಾಗಿದೆ ಅಂತ ನೋಡೋಕೆ ಹೋಗಿ ಮೂಗು ರಕ್ತ ಆಗಿತ್ತು. ಇದರಿಂದ ಬೇಬೆ ಮಾನ ಕೊಂದಿದ್ದಾನೆ ಅಂತ ಅನ್ಕೊಂತಾರೆ. ಈ ಫಾರ್ಮ್ ಅಲ್ಲಿ ಯಾವ್ದಾದ್ರು ಪ್ರಾಣಿನ ಕೊಂದ್ರೆ ಅದಕ್ಕೆ ಒಂದೇ ಶಿಕ್ಷೆ, ಏನಂದ್ರೆ ರೈಫಲ್ ಇಂದ ಶೂಟ್ ಮಾಡೋದು. ಅದನ್ನೇ ಮಾಡೋಕೆ ಬೇಬ್ನ ಕರ್ಕೊಂಡು ಹೊರಡ್ತಾರೆ ಆರ್ಥರ್. ಬೇಬ್ಗೆ ಗನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆರ್ಥರ್ನ ನಂಬಿ ಅವರ ಜೊತೆ ಶೆಡ್ಗೆ ಹೋಗುತ್ತೆ. ಆರ್ಥರ್ ಗನ್ ಲೋಡ್ ಮಾಡ್ಕೊಂತಾ ಇದ್ದಾರೆ. ಫ್ಲೈಗೆ ಬೇಬ್ ಮಾನ ಕೊಂದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತು. ಅದಕ್ಕೆ ಕುರಿಗಳ ಹತ್ರ ವಾಪಸ್ ಓಡ್ ಬಂದು ಮೊದಲನೇ ಬಾರಿ ಬೊಗಳೋದು ಕಚ್ಚೋದು ಎಲ್ಲ ಮಾಡದೆ ಬೇಬ್ನ ರೀತಿ ಸಮಾಧಾನದಿಂದ ಏನಾಯ್ತು, ಮಾನ ಕೊಂದಿದ್ದು ಯಾರು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದಾಗ ಕುರಿಗಳು ಮಾನ ಕೊಂದಿದ್ದು ತೋಳಗಳು, ಅಂದ್ರೆ ಮೊದ್ಲೇ ಹೇಳ್ದಂಗೆ ನಾಯಿಗಳನ್ನೇ ತೋಳಗಳು ಅಂತ ಕರೀತವೆ. ಹಾಗಾಗಿ ಮಾನ ಕೊಂದಿದ್ದು ತೋಳಗಳು, ಬೇಬ್ ನಮ್ಮನ್ನ ಕಾಪಾಡೋಕೆ ಬಂದಿದ್ದು ಅಂತ ಹೇಳ್ತಿದ್ದಂಗೆ ಫ್ಲೈ ಸೀದಾ ಫಾರ್ಮ್ಗೆ ಬೊಗಳುತ್ತಾ ಓಡ್ ಬರುತ್ತೆ. ಇದರಿಂದ ಆರ್ಥರ್ ಶೂಟ್ ಮಾಡಲ್ಲ, ಡಿಸ್ಟ್ರಾಕ್ಟ್ ಆದ್ರು. ಸರಿಯಾದ ಸಮಯಕ್ಕೆ ಎಸ್ಮೆ ಪೊಲೀಸ್ ಅವರಿಂದ ಫೋನ್ ಬಂದಿತ್ತು. ಪಕ್ಕದ ಫಾರ್ಮ್ ಅಲ್ಲಿ ಬೀದಿ ನಾಯಿಗಳು ಕುರಿಗಳ ಮೇಲೆ ದಾಳಿ ಮಾಡಿದವಂತೆ, 6 ಕುರಿಮರಿಗಳನ್ನ ಕೊಂದಿದ್ದವಂತೆ, ಹುಷಾರಾಗಿರಿ ಅಂತ ಹೇಳಿದ್ರು. ನೀನು ಗನ್ ಹಿಡ್ಕೊಂಡು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಏನು ಇಲ್ಲ ಅಂತ ಹೇಳ್ತಾರೆ ಆರ್ಥರ್. 1 ಸೆಕೆಂಡ್ ಕೂಡ ಯೋಚನೆ ಮಾಡ್ದಂಗೆ ಬೇಬ್ನ ಕೊಲ್ಲೋಕೆ ನೋಡಿದ್ನಲ್ಲ, ಸ್ವಲ್ಪ ಯಾಮಾರಿದಿದ್ರೆ ದೊಡ್ಡ ಅನಾಹುತ ನಡೆದೋಗೋದು ಅನ್ಕೊಂಡು ಸುಮ್ನಾಗ್ತಾರೆ ಆರ್ಥರ್. ಒಂದಿನ ಎಸ್ಮೆ ಅಕ್ಕಪಕ್ಕದ ಫಾರ್ಮ್ನ ಆಂಟಿದಿರ ಜೊತೆ ಟ್ರಿಪ್ಗೆ ಹೋಗ್ತಿದ್ದಾಳೆ. ಇವತ್ ರಾತ್ರಿನೇ ತುಂಬಾನೇ ಮಳೆ ಬೇರೆ ಬರ್ತಾ ಇದೆ. ಹಾಗಾಗಿ ಫ್ಲೈನ ಅಷ್ಟೇ ಅಲ್ಲ, ಈ ಬಾರಿ ಬೇಬ್ನ ಕೂಡ ಮನೆ ಒಳಗೆ ಆರ್ಥರ್ ಕರ್ಕೊಂತಾರೆ. ನಂತರ ಶೀಪ್ ಡಾಗ್ ಟ್ರಯಲ್ಸ್ ಕಾಂಪಿಟೇಷನ್ಗೆ ಅಪ್ಲೈ ಮಾಡೋಕೆ ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾದ್ರೆ ಮೊದಲು ಕಾಂಪಿಟೇಷನ್ ನ ರೂಲ್ಸ್ ಚೆಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಇವರು ಬೇಬ್ನ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ. ಆದ್ರೆ ರೂಲ್ ಬುಕ್ ಅಲ್ಲಿ ಹಂದಿನ ಕರ್ಕೊಂಡು ಹೋಗ್ಬೋದೋ ಇಲ್ವೋ ಅನ್ನೋದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೂ ಟ್ರೈ ಮಾಡೋಣ ಅಂತ ನಾಯಿಯ ಹೆಸರು ಬರಿಬೇಕಾಗಿರೋ ಜಾಗದಲ್ಲಿ ಪಿಗ್ ಅಂತ ಬರ್ದು ಫ್ಯಾಕ್ಸ್ ಮೆಷಿನ್ ನ ಮುಖಾಂತರ ಫಾರ್ಮ್ ನ ಸಬ್ಮಿಟ್ ಮಾಡ್ತಾರೆ. ಅದೇ ಡಚೆಸ್ ಹಂದಿನ ಮನೆ ಒಳಗೆ ಕರ್ಕೊಂಡ್ ಬಂದಿದ್ದಾರಲ್ಲ ಅಂತ ಉರ್ಕೊಂಡು ಬೇಬ್ನ ಮುಖವನ್ನೇ ಪರ್ಚ್ತಾಳೆ. ಆರ್ಥರ್ ಬೆಕ್ಕಿಗೆ ಶಿಕ್ಷೆ ಕೊಡೋಕೆ ಎತ್ಕೊಂಡ್ ಹೋಗಿ ಹೊರಗೆ ಬಿಸಾಕ್ತಾರೆ. ಸರಿಯಾದ ಸಮಯಕ್ಕೆ ಫರ್ಡಿನಾಂಡ್ ವಾಪಸ್ ಬಂದ. ಫಾರ್ಮ್ ನ ಬಿಟ್ಟು ಹೋಗಿದ್ದವನು ಹೊರಗಿನ ಪ್ರಪಂಚ ಇನ್ನಷ್ಟು ಭಯಾನಕವಾಗಿದೆ, ಇಲ್ಲಿ ಯಾವತ್ತೋ ಒಂದಿನ ಕುಯ್ಕೊಂಡು ತಿಂತಾರೆ, ಅದೇ ಹೊರಗೆ 5 ನಿಮಿಷ ನೆಮ್ಮದಿಯಾಗಿ ಬದುಕೋದು ಕೂಡ ಕಷ್ಟ ಆಗ್ತಿದೆ, ಬೇರೆ ಪ್ರಾಣಿಗಳು ದಾಳಿ ಮಾಡೋಕೆ ಬರ್ತಿರೋದ್ರಿಂದ. ಫರ್ಡಿನಾಂಡ್ ಡಚೆಸ್ ಹೊರಗೆ ಇರೋದು ನೋಡಿ ನಗಾಡ್ತಾ ಇದ್ದಾನೆ. ಡಚೆಸ್ ರಿವೆಂಜ್ ಪ್ಲಾನ್ ಮಾಡ್ತಿದ್ದಾಳೆ. ಮುಂದಿನ ದಿನ ರಾತ್ರಿನೇ ಬೇಬ್ ಒಂದೇ ಇರೋದು ನೋಡಿ ಡಚೆಸ್ ಬೇಬ್ ಹತ್ರ ಬಂದು ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾಳೆ. ಅದೇ ಮನುಷ್ಯರು ಹಂದಿಗಳನ್ನ ಕೂಡ ತಿಂತಾರೆ ಅಂತ. ಈ ವಿಷಯ ಬೇಬ್ಗೆ ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ಹಸುಗಳು ಹಾಲು ಕೊಡ್ತವೆ, ಕೋಳಿ ಮೊಟ್ಟೆ ಕೊಡ್ತವೆ, ನಾಯಿ ಕುರಿ ಕಾಯ್ತವೆ, ನಾನು ಕಂಡ್ರೆ ಎಸ್ಮೆಗೆ ಇಷ್ಟ. ಅದೇ ನೀನು ಮತ್ತೆ ಬಾತುಕೋಳಿಗಳ ಉದ್ದೇಶ ಏನು? ಏನೂ ಇಲ್ಲ, ಕೇವಲ ಮನುಷ್ಯರ ಆಹಾರ ಆಗೋದಷ್ಟೇ ನಿಮ್ಮ ಜೀವನದ ಉದ್ದೇಶ ಅಂತಿದ್ದಂಗೆ ಬೇಬ್ ಹೆದರ್ಕೊಂಡು ಸೀದಾ ಕೊಟ್ಟಿಗೆಯಲ್ಲಿ ಇರೋ ಫ್ಲೈ ಹತ್ರ ಬರ್ತಾನೆ. ಫ್ಲೈಗೆ ಕೇಳ್ತಾನೆ, ಮನುಷ್ಯರು ಹಂದಿಗಳ ಕೂಡ ತಿಂತಾರ ಅಂತ. ಫ್ಲೈ ಇರೋ ಸತ್ಯ ಹೇಳ್ತಾಳೆ, ಹೌದು ತಿಂತಾರೆ, ಆದ್ರೆ ನೀನು ಸ್ಪೆಷಲ್, ನಿನ್ನನ್ನ ತಿನ್ನಲ್ಲ ಅಂದ್ರು ಬೇಬ್ ಕೇಳಲ್ಲ. ನಮ್ಮ ಬಾಸ್ ಆರ್ಥರ್ ಕೂಡ ಹಂದಿನ ತಿಂತಾರ ಅಂತ ಕೇಳಿದಾಗ ಹೌದು ಅಂತಾಳೆ ಫ್ಲೈ. ಈ ವಿಷಯ ಎಲ್ಲ ಕೇಳಿ ಬೇಬ್ಗೆ ತುಂಬಾನೇ ದುಃಖ ಆಯ್ತು. ಬೆಳಗ್ಗೆ ಬೇಬ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಫ್ಲೈ ಎಲ್ಲಾ ಕಡೆ ಹುಡುಕಿ ಆದ್ಮೇಲೆ ರೆಕ್ಸ್ ನ ಸಹಾಯ ಕೇಳಿದಾಗ ರೆಕ್ಸ್ ಕೋಪ ಎಲ್ಲ ಬಿಟ್ಟು ಆರ್ಥರ್ನ ಕೂಡ ಕರ್ಕೊಂಡು ಬೇಬ್ನ ಹುಡ್ಕೋಕೆ ಹೊರಡ್ತಾರೆ. ತುಂಬಾನೇ ಹೊತ್ತು ಹುಡುಕಾಡ್ದಾಗ ಕೊನೆಗೂ ಸ್ಮಶಾನದಲ್ಲಿ ಮಳೆಯಲ್ಲಿ ನೆಂದು ನಡುಕ್ತಾ ಕೂತಿರೋ ಬೇಬ್ನ ನೋಡಿ ಆರ್ಥರ್ ತಕ್ಷಣ ಮನೆಗೆ ಕರ್ಕೊಂಡು ಬಂದು ಡಾಕ್ಟರ್ನ ಕರೆಸ್ತಾರೆ. ಬೇಬ್ ಊಟ ಮಾಡ್ಬೇಕು, ಊಟ ಮಾಡ್ಲಿಲ್ಲ ಅಂದ್ರೆ ಉಳಿಯಲ್ಲ, ಅಟ್ಲೀಸ್ಟ್ ಲಿಕ್ವಿಡ್ ಫುಡ್ ಆದ್ರೂ ಕೊಡು ಅಂತ ಆರ್ಥರ್ಗೆ ಹೇಳಿ ಹೋದ್ರು. ಬೇಜಾರಲ್ಲಿ ಬೇಬ್ ನೀರು ಕೂಡ ಕುಡಿತಾ ಇಲ್ಲ. ಇವತ್ತೇ ಶೀಪ್ ಡಾಗ್ ಟ್ರಯಲ್ಸ್ ಕಾಂಪಿಟೇಷನ್ ಬೇರೆ ಇದೆ. ಅದಕ್ಕೆ ಆರ್ಥರ್ ಹಾಡನ್ನ ಹಾಡ್ತಾ ನೀರು ಕುಡಿಸಿ ಬೇಬ್ನ ಖುಷಿ ಪಡಿಸೋಕೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಇದರಿಂದ ಬೇಬ್ ಅಷ್ಟೇ ಅಲ್ಲ, ಫಾರ್ಮ್ ನ ಎಲ್ಲಾ ಪ್ರಾಣಿಗಳು ನೋಡಿ ಖುಷಿಯಾಗಿದ್ದಾವೆ. ಬೇಬ್ ಆಗ್ಲೇ ಎದ್ದೋಗಿ ಊಟ ಕೂಡ ತಿನ್ಕೊಂಡ್ ಬಂದು ನಿಂತಿದ್ದಾನೆ. ಯಾಕಂದ್ರೆ ಮತ್ತೆ ಇವನಿಗೆ ಆರ್ಥರ್ ಮೇಲೆ ನಂಬಿಕೆ ಬಂದಿದೆ. ಆಗ್ಲೇ ಶೀಪ್ ಡಾಗ್ ಟ್ರಯಲ್ಸ್ ಕಾಂಪಿಟೇಷನ್ ಶುರು ಆಗಿದೆ. ಆರ್ಥರ್ 3ನೇ ಸ್ಥಾನದಲ್ಲಿ ಬರ್ಬೇಕಾಗಿತ್ತು. ಆದ್ರೆ ಕಾಂಪಿಟೇಷನ್ ನಡೆಸ್ತಾ ಇರೋರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಲಾಸ್ಟ್ ಅಲ್ಲಿ ಬಂದ್ರು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ತಕ್ಷಣ ಬೇಬ್ ರೆಕ್ಸ್ ಮತ್ತೆ ಫ್ಲೈ ನ ಕಾಂಪಿಟೇಷನ್ ಗೆ ಕರ್ಕೊಂಡ್ ಬರ್ತಾರೆ ಆರ್ಥರ್. ಬೇಬ್ ಇಲ್ಲಿರೋ ಕುರಿಗಳನ್ನ ಮಾತಾಡ್ಸೋಕೆ ನೋಡ್ತಾನೆ, ಇವನ ಮಾತೆ ಕೇಳ್ತಿಲ್ಲ. ಫ್ಲೈ ಬೈದು ಜೋರಾಗಿ ಕಿರ್ಚಾಡಿ ಹೆದರ್ಸೋಕೆ ನೋಡಿದ್ರು ಮಾತ್ ಕೇಳ್ತಿಲ್ಲ. ಇದರಿಂದ ಏನ್ ಮಾಡೋದು ಅಂತ ಫ್ಲೈ ರೆಕ್ಸ್ ಹತ್ರ ಬರ್ತಾಳೆ. ರೆಕ್ಸ್ ಐಡಿಯಾ ಮಾಡಿ ಸೀದಾ ವಾಪಸ್ ಫಾರ್ಮ್ ಗೆ ಓಡ್ ಬಂದು ಕುರಿಗಳನ್ನ ಭೇಟಿಯಾಗಿ ಕಾಂಪಿಟೇಷನ್ ಅಲ್ಲಿ ಇರೋ ಕುರಿಗಳು ಬೇಬ್ನ ಮಾತು ಕೇಳೋ
ಹಾಗೆ ಮಾಡೋಕೆ ಏನ್ ಮಾಡೋದು ಅಂತ ಈ ಕುರಿಗಳಿಗೆ ಕೇಳಿದಾಗ ಕೆಲವು ಕಂಡೀಷನ್ ಮೇಲೆ ಸಹಾಯ ಮಾಡೋಕೆ ಒಪ್ಕೊಂತಾರೆ. ಅದೇ ರೆಕ್ಸ್ ಕುರಿಗಳ ಜೊತೆ ಚೆನ್ನಾಗಿ ನಡ್ಕೋಬೇಕು, ಇನ್ ಮುಂದೆ ಮಿಸ್ ಆಗು ಕಚ್ಚೋ ಹಾಗಿಲ್ಲ, ಬೈಯೋ ಹಾಗಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಕುರಿಗಳು ಮಾತು ಕೇಳೋ ಹಾಗೆ ಮಾಡೋ ಒಂದು ಸೀಕ್ರೆಟ್ ಪಾಸ್ವರ್ಡ್ ಹೇಳ್ತೀವಿ. ಆ ಪಾಸ್ವರ್ಡ್ ಯಾರಿಗೂ ಹೇಳೋ ಆಗಿಲ್ಲ ಅಂದಾಗ ಎಲ್ಲದಕ್ಕೂ ರೆಕ್ಸ್ ಒಪ್ಕೊಂಡು ಪಾಸ್ವರ್ಡ್ ಏನು ಅಂತ ಕೇಳ್ಕೊಂಡು ವಾಪಸ್ ಹೊರಡ್ತಾನೆ. ಅದೇ ಕಾಂಪಿಟೇಷನ್ ನಡೀತಾ ಇರೋದನ್ನ ಲೈವ್ ಆಗಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ. ಟ್ರಿಪ್ಗೆ ಹೋಗಿದ್ದ ಎಸ್ಮೆ ತನ್ನ ಫ್ರೆಂಡ್ಸ್ ಜೊತೆ ಟಿವಿ ನೋಡ್ತಾ ಇದ್ದಾಳೆ. ಇವಳಿಗೆ ಆರ್ಥರ್ ಕಾಂಪಿಟೇಷನ್ಗೆ ಬೇಬ್ ನ ಕರ್ಕೊಂಡು ಹೋಗ್ತಾ ಇರೋ ವಿಷಯ ಗೊತ್ತಿಲ್ಲ. ಎಲ್ಲಾ ಶೀಪ್ ಡಾಗ್ ಗಳು ತಮ್ಮ ಟಾಸ್ಕ್ ಕಂಪ್ಲೀಟ್ ಮಾಡಿ ಆಗಿದೆ. ಈಗ ಕೊನೆಯಲ್ಲಿ ಉಳಿದಿದ್ದು ಆರ್ಥರ್ ಮತ್ತೆ ಬೇಬ್. ಆರ್ಥರ್ ಬೇಬ್ ನ ಹೆಸರು ಪಿಗ್ ಅಂತ ಫಾರ್ಮ್ ಅಲ್ಲಿ ಬರೆದು ಕಳ್ಸಿದ್ರಲ್ಲ, ಅದಕ್ಕೆ ಕಮೆಂಟ್ರಿ ಕೊಡ್ತಾ ಇರೋ ವ್ಯಕ್ತಿ ಪಿಗ್ ಅಂದ್ರೆ ನಾಯಿಯ ಹೆಸರೇ ಇರ್ಬೋದು ಅಂತ ಕರಿತಾ ಇದ್ದಾನೆ. ಆದ್ರೆ ಜಡ್ಜಸ್ ಹಂದಿನ ನೋಡಿ ಮೊದಲು ಶೀಪ್ ಡಾಗ್ ಅಸೋಸಿಯೇಷನ್ ಅವರ ಜೊತೆ ಮೀಟಿಂಗ್ ಮಾಡಿ ಹಂದಿನ ಕಾಂಪಿಟೇಷನ್ಗೆ ಅಲೋ ಮಾಡಬಹುದಾ ಅಂತ ಚರ್ಚೆ ನಡೆಸ್ತಾ ಇದ್ದಾರೆ. ಕೊನೆಗೂ ಒಬ್ರು ಜಡ್ಜ್ ಬಂದು, ಆರ್ಥರ್ ನೀವು ತುಂಬಾನೇ ವರ್ಷಗಳಿಂದ ನಮ್ಮ ಶೀಪ್ ಡಾಗ್ ಅಸೋಸಿಯೇಷನ್ ಜೊತೆ ಇದ್ದೀರಾ, ನಿಮ್ಮಂತವ್ರು ಹಂದಿನ ಕರ್ಕೊಂಡ್ ಬಂದಿದ್ದು ನಮಗೆ ತುಂಬಾನೇ ಬೇಜಾರಾಗಿದೆ. ಆದ್ರೂ ಹಂದಿನ ಕರ್ಕೊಂಡ್ ಬರೋ ಹಾಗಿಲ್ಲ ಅಂತ ಯಾವುದೇ ರೂಲ್ಸ್ ಇಲ್ದೇ ಇರೋದ್ರಿಂದ ನೀವು ಇದನ್ನ ಕರ್ಕೊಂಡ್ ಹೋಗಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾರೆ. ಆರ್ಥರ್ ಬೇಬ್ ನ ಕರ್ಕೊಂಡ್ ಬರ್ಬೇಕಾದ್ರೆ ಜನ ಹಂದಿನ ನೋಡಿ ನಗಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ. ಟಿವಿಯಲ್ಲಿ ಲೈವ್ ನೋಡ್ತಿದ್ದ ಎಸ್ಮೆ ಬೇಬ್ ನ ನೋಡಿ ಪ್ರಜ್ಞೆನೆ ತಪ್ಪಿದ್ದಾಳೆ. ಇನ್ನೇನು ಕಾಂಪಿಟೇಷನ್ ಶುರು ಆಗೋ ಟೈಮ್ಗೆ ರೆಕ್ಸ್ ಓಡ್ ಬಂದು ಪಾಸ್ವರ್ಡ್ ನ ಬೇಬ್ಗೆ ಹೇಳ್ದ. ಕಾಂಪಿಟೇಷನ್ ಶುರು ಆಯ್ತು. ಬೇಬ್ ಕುರಿಗಳ ಹತ್ರ ಹೋಗಿ ಪಾಸ್ವರ್ಡ್ ಹೇಳ್ತಿದ್ದಂಗೆ ಇವನ ಮಾತನ್ನ ಕೇಳ್ತಿದ್ದವೆ. ಬೇಬ್ ನಾನು ಹೇಳಿದ್ದು ಸ್ವಲ್ಪ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕುರಿಗಳು ಒಪ್ಕೊಂಡು ಬೇಬ್ ಜೊತೆ ಹೊರಡ್ತವೆ. ಇಲ್ಲಿವರೆಗೂ ನಗಾಡ್ತಿದ್ದ ಜನರೆಲ್ಲ ಸೈಲೆಂಟ್, ಒಂಚೂರು ಶಬ್ದ ಇಲ್ಲ. ಎಲ್ಲರೂ ಶಾಕ್ ಆಗಿ ನೋಡ್ತಿದ್ದಾರೆ. ಆರ್ಥರ್ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ದಲೆ ಸುಮ್ನೆ ನಿಂತಿದ್ದಾರೆ ಅಷ್ಟೇ. ಇವರು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಏನೇನ್ ಹೇಳಿದ್ರೋ ಅದೆಲ್ಲವನ್ನ ಬೇಬ್ ನೆನ್ಪಿಡ್ಕೊಂಡು ಕುರಿಗಳನ್ನ ನೀಟಾಗಿ ಕರ್ಕೊಂಡು ಹೋಗಿ ಸರ್ಕಲ್ ಒಳಗೆ ನಿಲ್ಲಿಸ್ತಾನೆ. ಕಾಲರ್ ಇರೋ ಕುರಿಗಳು ದಯವಿಟ್ಟು ಸರ್ಕಲ್ ಇಂದ ಹೊರಗೆ ಬನ್ನಿ ಅಂತ ಕೇಳ್ಕೊಂಡಾಗ ಕೊರಳಲ್ಲಿ ಕೆಂಪು ಕಾಲರ್ ಇರೋ ಕುರಿಗಳು ಹೊರಗೆ ಬರ್ತವೆ. ಆಮೇಲೆ ಕುರಿಗಳಿರೋ ಜಾಗಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾನೆ. ಆರ್ಥರ್ ಗೇಟ್ ಕ್ಲೋಸ್ ಮಾಡ್ತಿದ್ದಂಗೆ ಜನ ಎದ್ದು ಚಪ್ಪಾಳೆ ತಟ್ಟೋಕೆ ಶುರು ಮಾಡಿದವರು ನಿಲ್ಸೋದೇ ಇಲ್ಲ. ಎಲ್ಲಾ ಶೀಪ್ ಡಾಗ್ ಗಳಿಗಿಂತ ಒಂದು ಹಂದಿ ಇಷ್ಟು ಚೆನ್ನಾಗಿ ತನ್ನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಜಡ್ಜಸ್ಗೆ ಮಾತೇ ಬರ್ತಿಲ್ಲ. ಎಲ್ಲರೂ 100ಕ್ಕೆ 100 ಸ್ಕೋರ್ ಕೊಟ್ರು. ಆರ್ಥರ್ ನ ಮನೆಯ ಟಿವಿಯಲ್ಲಿ ಫಾರ್ಮ್ ನ ಪ್ರಾಣಿಗಳೆಲ್ಲ ಇದನ್ನ ನೋಡಿ ಖುಷಿ ಆಗಿದ್ದಾವೆ. ಫರ್ಡಿನಾಂಡ್ ಸ್ವಲ್ಪ ಜಾಸ್ತಿನೇ ಖುಷಿ ಆಗಿದ್ದಾನೆ. ಎಚ್ಚರಗೊಂಡಿರೋ ಎಸ್ಮೆ ಕೂಡ ಟಿವಿಯಲ್ಲಿ ಇದನ್ನೆಲ್ಲ ನೋಡಿ ಖುಷಿಯಲ್ಲಿ ಕಣ್ಣೀರಾಗ್ತಿದ್ದಾಳೆ. ಮತ್ತೆ ಬೇಬ್ ನ ತಿನ್ನೋಕೆ ಇವಳಿಗೆ ಮನ್ಸು ಬರಲ್ಲ. ರೆಕ್ಸ್ ಮತ್ತೆ ಫ್ಲೈನ ರೊಮ್ಯಾನ್ಸ್ ನಡೀತಾ ಇದೆ. ಇದೆಲ್ಲದರ ನಡುವೆ ತುಂಬಾನೇ ಹೆಮ್ಮೆಯಿಂದ ನಿಂತಿರೋ ಆರ್ಥರ್ ಬೇಬ್ಗೆ ದಟ್ ವಿಲ್ ಡೂ ಪಿಗ್ ದಟ್ ವಿಲ್ ಡೂ ಅಂತ ಹೇಳ್ತಾರೆ. ಶೀಪ್ ಡಾಗ್ ಗಳು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಯಾವ್ದಾದ್ರು ಟಾಸ್ಕ್ ನ ಕಂಪ್ಲೀಟ್ ಮಾಡಿದಾಗ ಇದನ್ನ ಹೇಳ್ತಾರೆ. ಕೊನೆಗೂ ಬೇಬ್ ಶೀಪ್ ಡಾಗ್ ತರ ಶೀಪ್ ಪಿಗ್ ಆಯ್ತು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ ಸ್ನೇಹಿತರೆ, ಅದನ್ನ ಕೂಡ ಹೇಳ್ಬಿಡ್ತೀನಿ. ಈ ಮೂವಿಯ ಸ್ಕ್ರೀನ್ ಪ್ಲೇ ಬರ್ದಿರೋದು ಜಾರ್ಜ್ ಮಿಲ್ಲರ್ ಅವರು ಸ್ನೇಹಿತರೆ. ಮ್ಯಾಡ್ ಮ್ಯಾಕ್ಸ್ ಚಿತ್ರಗಳ ಡೈರೆಕ್ಟರ್. ಕೇವಲ ಮ್ಯಾಡ್ ಮ್ಯಾಕ್ಸ್ ನ ರೀತಿ ದೊಡ್ಡ ಆಕ್ಷನ್ ಮೂವೀಸ್ ಮಾಡಿರೋರು ಗ್ಯಾಪ್ ಅಲ್ಲಿ ಬೇಬ್ ನ ರೀತಿ ಒಂದು ಒಳ್ಳೆ ಫ್ಯಾಮಿಲಿ ಮೂವಿಯನ್ನ ಕೂಡ ಬರ್ದಿದ್ದಾರೆ. ಈ ಮೂವಿಯಲ್ಲಿ ಆರ್ಥರ್ ನ ಕ್ಯಾರೆಕ್ಟರ್ ಮಾಡಿರೋ ಜೇಮ್ಸ್ ಕಾರ್ಮ್ವೆಲ್ ಅವರು ಮೂವಿಯ ಶೂಟಿಂಗ್ ಟೈಮ್ ಅಲ್ಲೇ ಮಾಂಸ ಸೇವಿಸೋದನ್ನ ಬಿಡ್ತಾರೆ. ಅದಾದ್ಮೇಲೆ ಅವರು ವೆಜಿಟೇರಿಯನ್ ಆಗೋಗ್ತಾರೆ. ಇದಷ್ಟೇ ಅಲ್ಲ, ಅನಿಮಲ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿ ಪ್ರಾಣಿ ಹಕ್ಕುಗಳ ಬಗ್ಗೆ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ. ಮೂವಿ ರಿಲೀಸ್ ಆದಾಗ ಅಮೆರಿಕಾದಲ್ಲಿ ಹಂದಿ ಮಾಂಸದ ಮಾರಾಟ 20% ಅಷ್ಟು ಕಡಿಮೆ ಆಗಿತ್ತು. ತುಂಬಾನೇ ವೈಲೆನ್ಸ್ ಇರುವಂತ ಮೂವೀಸ್ ಮಾಡೋ ಕ್ವಿಂಟನ್ ಟರಾಂಟಿನೋ ಅವರು ಕೂಡ ತಮ್ಮ ಫೇವರೇಟ್ ಮೂವೀಸ್ ಅಲ್ಲಿ ಬೇಬ್ ಕೂಡ ಒಂದು ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಮೂವೀಸ್ ಅಲ್ಲಿ ಪ್ರಾಣಿಗಳನ್ನ ರಿಯಲಿಸ್ಟಿಕ್ ಆಗಿ ತೋರ್ಸೋಕೆ ಪರದಾಡ್ತಿದ್ದಾರೆ. ತುಂಬಾನೇ ಮೂವೀಸ್ ಅಲ್ಲಿ ಕೆಟ್ಟದಾಗಿ CGI ಮಾಡಿ ಹಾಳು ಮಾಡಿರೋದು ನಾವು ನೋಡಿದೀವಿ. ಆದ್ರೆ 1995ರಲ್ಲೇ ಈ ಮೂವಿಗೋಸ್ಕರ ಅಂತಾನೆ ಕೆಲವೊಂದು ಪ್ರಾಣಿಗಳ ರೋಬೋಟ್ಸ್ ನ ಮಾಡಿ ಆನಿಮೆಟ್ರಾನಿಕ್ಸ್ ನ ಕೂಡ ಬಳಸಿದ್ದಾರೆ. ಕೆಲವೊಂದು ಸೀನ್ ಅಲ್ಲಿ ಇದ್ದ ಪ್ರಾಣಿಗಳು ರಿಯಲ್ ಅಲ್ಲ ಸ್ನೇಹಿತರೆ, ರೋಬೋಟ್ ಗಳಾಗಿದ್ವು. ಆದ್ರೆ ನಮಗೆ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಮೂವಿಯಲ್ಲಿ ಪ್ರಾಣಿಗಳು ಮಾತಾಡ್ತಾ ಇರೋದ್ರಿಂದ ಬಾಯ್ ಮೂವ್ಮೆಂಟ್ ತುಂಬಾನೇ ಮುಖ್ಯ. ಅದಕ್ಕೋಸ್ಕರ CGI ನ ಬಳಸಿದ್ದಾರೆ. ಆದ್ರೆ ಅದು CGI ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಈ ರೀತಿ CGI ನ ಬಳಸಿದ ಮೊದಲ ಮೂವಿ ಇದೆ. ಹಾಗಾಗಿ ಬೆಸ್ಟ್ ವಿಜುವಲ್ ಎಫೆಕ್ಟ್ಸ್ ಗೆ ಆಸ್ಕರ್ ಅವಾರ್ಡ್ ಕೂಡ ಸಿಕ್ಕಿದೆ. ಸೊ ಸ್ನೇಹಿತರೆ, ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.